ಮಾದರಿಯಾಗಿರಬೇಕು. ಆ ಕಾರಣದಿಂದ ವಾಯ್ಸ್ ವೋಟ್ ನಲ್ಲಿ ನೀವು ತೀರ್ಮಾನ ಮಾಡಬೇಕು ಅಂತ ಹೇಳಿ ಅದು ಒಂದು. ಎರಡನೇದು, ನಾನು ರೂಲ್ 16 ನಲ್ಲಿ ಒಂದು ಡಿಜಿ ಹಳ್ಳಿ ಮತ್ತೆ ಕೆಜಿ ಹಳ್ಳಿ ಹಿಂಸಾ ಪ್ರಕರಣದ ಬಗ್ಗೆ ಒಂದು ನೋಟಿಸ್ ಕೊಟ್ಟಿದ್ದೆ, ಅಡ್ಜರ್ನ್ಮೆಂಟ್ ಮೋಷನ್. ಈಗ ಅವಿಶ್ವಾಸ ನಿರ್ಣಯ ಚರ್ಚೆ ಮಾಡೋದ್ರಿಂದ ಅದನ್ನು ಕೂಡ ಅವಿಶ್ವಾಸ ನಿರ್ಣಯದ ಮೇಲೇನೆ ಮಾತಾಡ್ತೀನಿ ನಾನು. ಆ ವಿಷಯನೂ ಕೂಡ ಅದನ್ನ ಸಪರೇಟ್ ಆಗಿ ತಗೋಬೇಕಾದಂತ ಅಗತ್ಯ ಇಲ್ಲ ಅಂತ ಮಾಧುಸ್ವಾಮಿ ರಿಕ್ವೆಸ್ಟ್ ಮಾಡಿದ್ದಾರೆ. ಅದನ್ನು ಕೂಡ ಇದು ಮಾಡೋಣ, ಅದಕ್ಕೆ ಬೇರೆ ಸಪರೇಟ್ ಸಮಯ ಕೊಡಬೇಕಾದ ಅಗತ್ಯ ಇಲ್ಲ, ಇದರಲ್ಲಿ ನಾನು ಚರ್ಚೆ ಮಾಡ್ತೀನಿ. ಬಟ್ ಅವಿಶ್ವಾಸ ನಿರ್ಣಯಕ್ಕೆ ಸಾಕಷ್ಟು ಸಮಯ ಇರಬೇಕು ಚರ್ಚೆ ಮಾಡ್ಬೇಕಾದ್ರೆ, ಯಾಕಂದ್ರೆ ಅದು ಆತಾತುರವಾಗಿ ಮುಗಿಸ್ತಕ್ಕಂಥ ವಿಚಾರ ಅಲ್ಲ. 6 ತಿಂಗಳಿಗೊಮ್ಮೆ ನಮ್ಗೆ ಸಿಗ್ತಕ್ಕಂಥದ್ದು ಅಧಿಕಾರ ಅದು. 6 ತಿಂಗಳು ಮತ್ತೆ 6 ತಿಂಗಳು ನಾವು ತಗೊಳಗಿಲ್ಲ, ಅದನ್ನ ಅವಿಶ್ವಾಸ ನಿರ್ಣಯ ಮಂಡಿಸಾಗಿಲ್ಲ. ಯಡಿಯೂರಪ್ಪನವ್ರು ಎಲ್ಲೇ ಒಂದ್ ಕಡೆ ಹೇಳಿದ್ದಾರೆ, ಅವಿಶ್ವಾಸ ನಿರ್ಣಯ ಮಂಡಿಸಿ ನನಗೆ ಶಕ್ತಿ ಕೊಟ್ಟಿದ್ದಾರೆ ಅಂತ. ನಿಮ್ಗೆ ಶಕ್ತಿ ಕೊಡಕ್ಕೋಸ್ಕರ ನಾವು ತಂದಿರೋದು ಯಡಿಯೂರಪ್ಪನವ್ರೆ. ಬರೀ ಅವಿಶ್ವಾಸ ನಮ್ಮ ಸದಸ್ಯರಲ್ಲಿ ನಿಮ್ ಸದಸ್ಯರಲ್ಲೂ ಇದೆ, ಅದಕ್ಕೆ ನೀವು ಶಕ್ತಿ ಕೊಡಕ್ ತಂದಿದ್ದೀವಿ. ಅದರಿಂದ ಕೃಷ್ಣ ಬೈರೇಗೌಡರು ಮಣಿಪಾಲ್ನಲ್ಲಿ ಅಲ್ಲಿ ನಾನು ಅವರು ಮಾತಾಡಲಿಲ್ಲ ಪಾಪ. ಅವರೇ ನನಗೆ ಹೋಗುವಾಗ ಡಿಸ್ಚಾರ್ಜ್ ಆಗಿ ಹೋಗುವಾಗ ಸಿದ್ದರಾಮಯ್ಯನವರೇ ಹೆಂಗಿದ್ದೀರಿ, ಡಾಕ್ಟರ್ ಹೇಳ್ದ ಕೇಳ್ಕೊಂಡು ಅಲ್ಲೇ ಇರಿ ಅಂತ ಹೇಳೋದು ಅಷ್ಟೇ. ನಿಮ್ಮ ಮಾತುಕತೆ ಅವ್ರಿಗೆ ಗೊತ್ತಿಲ್ದಂಗೆ ನಡೆಯಕ್ ಸಾಧ್ಯನೇ ಇಲ್ಲ. ಮಾಧುಸ್ವಾಮಿ, ನಾನು ಯಡಿಯೂರಪ್ಪನವರು ಒಟ್ಟಿಗೆ ಅಸೆಂಬ್ಲಿಗೆ ಬಂದವರು. ಯಡಿಯೂರಪ್ಪನವ್ರ ಬಗ್ಗೆ ನಾನು ನಿಮ್ಗೆಲ್ಲ ಗೊತ್ತಿಲ್ಲ, ನಾನು ಹೋಗಿ ಅವರ ಹುಟ್ಟದ ಹಬ್ಬಕ್ಕೆ ಹೋಗಿ ಅವ್ರ ಬಗ್ಗೆ ಮಾತಾಡಿದ್ದೀನಿ, ಒಳ್ಳೆ ಮಾತುಗಳು ಆಡಿದ್ದೀನಿ. ಲೀಡರ್ ಆಫ್ ದಿ ಅಪೋಸಿಷನ್ ನಾನು ಹೋಗಿ ಮಾಡಿದ್ದೀನಿ, ಬೇರೆ ವಿರೋಧ ಪಕ್ಷದವ್ರು ಬರ್ಲಿಲ್ಲ, ನಾನು ಹೋಗಿ ಮಾತಾಡಿದ್ದೀನಿ. ವೈಯಕ್ತಿಕ ಸಂಬಂಧ ಬೇರೆ, ನೇರ ಸಂಬಂಧ ಬೇರೆ, ಆದ್ರೆ ರಾಜಕೀಯ ಸಂಬಂಧಗಳು ಬೇರೆ. ನಾನು ರಾಜಕೀಯ ಸಂಬಂಧಗಳಲ್ಲಿ ರಾಜಿ ಮಾಡ್ಕೊಳ್ಳಲ್ಲ, ಯಾವ ಕಾರಣಕ್ಕೂ ರಾಜಿ ಮಾಡ್ಕೊಳ್ಳಲ್ಲ. ರಾಜಕೀಯ, ವೈಯಕ್ತಿಕ ಸಂಬಂಧ, ಅದನ್ನ ಮೇಕಿಂಗ್ ಇಟ್ ವೆರಿ 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 ಕ್ಲಿಯರ್. ಸೊ ಅದರಿಂದ ಮಾನ್ಯ ಅಧ್ಯಕ್ಷರೇ ಅದನ್ನು ಕೂಡ ಒಟ್ಟಿಗೆ ತಗೋಬಹುದು. ನಾನು ಅಧ್ಯಕ್ಷರೇ ಎಲ್ಲಕ್ಕಿಂತ ಇಂಪಾರ್ಟೆಂಟ್, ನಾವು ನಿಳುವಳಿ ಸೂಚನೆ ಮುಖಾಂತರ ನೆರೆ ಹಾವಳಿಯಲ್ಲಿ ಸಂಬಂಧಿಸಿದ ಎಲ್ಲ ರೈತರಿಗೆ, ಆಮೇಲೆ ಮನೆಗಳು ಹಾಳಾಗಿದ್ದಾವ, ಇದ್ರ ಮ್ಯಾಗ ನಾವು ನಿಳುವಳಿ ತಂದಿದ್ದೇವೆ. ನೀವು 69 ಕನ್ವರ್ಟ್ ಮಾಡಿದ್ರಿ, ಆಯ್ತು. ಇದ್ರ ಮೇಲೆ ಮಾತಾಡ್ಬೋದು, ಅರ್ಧ ಗಂಟೆ ಮಾತಾಡ್ಬೋದು. ನೀವು ತಗೊಳ್ಳಿ, ಇಡೀ ರಾಜ್ಯದಲ್ಲಿ ನಾನು ಸರಿ ಇದೆ. ನೀವು ಇದ್ರ ಮೇಲೆ ಮಾತಾಡ್ಬೋದು, ತಗೊಳ್ಳಿ, ಅವ್ರದ್ದು ಇದೆ. ಈಗ ನಾನು ಅವಿಶ್ವಾಸಕ್ಕಿಂತ ಮುಂಚೆ ಅರ್ಧ ಗಂಟೆ ಹೊಸ ಸದಸ್ಯರು ಸಾಕಷ್ಟು ಜನ ಇದ್ದಾರೆ ಇಲ್ಲಿ. ಅವರು ಅಲ್ಲ, 1 ನಿಮಿಷ, ನಾನು ಹೊಸ ಸದಸ್ಯರು ಇದ್ದಾರೆ, ನಮ್ಮ ಹಿರಿಯರೆಲ್ಲರೂ ಇಲ್ಲಿ ಇದ್ದಾರೆ. ಅಂದ್ರೆ ಸಂಸದೀಯ ಒಂದು ಪ್ರಬುದ್ಧತೆ ಹೇಗಿರುತ್ತೆ ಅನ್ನೋದಕ್ಕೆ ಇವತ್ತಿನ ಈ ಸದನ ಒಂದು ಮಾದರಿ. ನಾನು ಪ್ರತಿಪಕ್ಷದ ನಾಯಕರು ಸಿದ್ದರಾಮಯ್ಯನವರಿಗೆ ಅಭಿನಂದನೆ ಸಲ್ಲಿಸ್ತೀನಿ. ಕೊರೋನಾದಂತ ಭೀಕರವಾದ ಪರಿಸ್ಥಿತಿ ಇರುವಾಗ, ಅಂದ್ರೆ ಈ ಕಾನೂನಿನ ಕಾರಣವನ್ನ ಮುಂದೊಡ್ಡಿ ಅದಕ್ಕೆ ಅಂದ್ರೆ ಅದೇ ಮುಖ್ಯ ಅನ್ನುವಂಥದ್ದನ್ನ ತೋರಿಸದೆ ಮಾನವೀಯತೆ ಮುಖ್ಯ ಮತ್ತು ನಮ್ಮೆಲ್ಲರ ಸಾಮಾಜಿಕ ಜವಾಬ್ದಾರಿ ಮುಖ್ಯ ಅನ್ನುವಂತಹ ಹಿನ್ನೆಲೆಯಲ್ಲಿ ಒಂದು ಸಂಸದೀಯ ವ್ಯವಸ್ಥೆಗೆ ಗೌರವ ತರೋ ರೀತಿಯಲ್ಲಿ ಅತ್ಯುತ್ತಮವಾದ ರೀತಿಯಲ್ಲಿ ಅವರು ಸ್ಪಂದಿಸಿದ್ದಾರೆ. ನಾನು ಮತ್ತೊಮ್ಮೆ ಅವರಿಗೆ ಅಭಿನಂದಿಸ್ತೇನೆ. ಈ ರೀತಿಯ ಒಂದು ಪರಸ್ಪರ ಒಂದು ವಿಶ್ವಾಸದ ವಾತಾವರಣ ನಮ್ಮ ಸದನದಲ್ಲಿ ಇದ್ದಾಗ ರಾಜ್ಯದ ಜನ ಅಭಿವೃದ್ಧಿಯನ್ನ ಏನ್ ನಿರೀಕ್ಷಿಸ್ತಾರೋ, ಆಡಳಿತ ಅಂತ ಏನ್ ಜನ ನಿರೀಕ್ಷಿಸ್ತಾರೋ ಅದನ್ನ ನಿಶ್ಚಿತವಾಗಿ ನಾವು ಅವ್ರಿಗೆ ಕೊಡೋದಕ್ಕೆ ಸಾಧ್ಯ. ಹಾಗಾಗಿ ರಾಜಕಾರಣ ಇದ್ದೇ ಇರುತ್ತೆ. ಈಗ ಸಿದ್ದರಾಮಯ್ಯನವ್ರು ಹೇಳಿದಾರಲ್ಲ, ವೈಯಕ್ತಿಕವಾದ ಬೇರೆ ಅಥವಾ ನಮ್ಮ ರಾಜಕೀಯ ಚಟುವಟಿಕೆಗಳು ಬೇರೆ. ರಾಜಕೀಯ ಚಟುವಟಿಕೆಗಳು ಬೇರೆನೆ ಇದ್ದೇ ಇದೆ, ಅದ್ರೊಳಗೆ ಯಾರೂ ಹೊರತಲ್ಲ. ಆದ್ರೆ ಅದಕ್ಕಿಂತ ಮೇಲಿದ್ದು ನಾವು ಜನಹಿತವನ್ನ, ರಾಷ್ಟ್ರದ ಹಿತವನ್ನ ನಾವು ಪರಿಗಣಿಸುವಂತ ಜವಾಬ್ದಾರಿಯುತರು ಅನ್ನುವಂತ ತೋರಿಸ್ಕೊಟ್ಟಿರುವಂತ ಇವತ್ತಿನ ಮಾದರಿಯಾದಂತ ಈ ಹೆಜ್ಜೆ ಏನಿದೆ, ನಾನು ಮತ್ತೊಮ್ಮೆ ತಮ್ಮೆಲ್ಲರಿಗೆ ನಾನು ಅಭಿನಂದಿಸ್ತೇನೆ. ಈಗ ಸದನದ ಕಲಾಪವನ್ನು ಮುಂದುವರಿಸೋಣ. ಮಾನ್ಯ ವಿಧೇಯಕವನ್ನ ಮಂಡಿಸುವುದು ಶ್ರೀಯುತ BS ಯಡಿಯೂರಪ್ಪನವರು, ಮಾನ್ಯ ಮುಖ್ಯಮಂತ್ರಿಗಳು, ತಾವು ತಮ್ಮ ವಿಧೇಯಕವನ್ನ ಮಾಧುಸ್ವಾಮಿ ಅವರು. ಅಧ್ಯಕ್ಷ, 2020ನೇ ಸಾಲಿನ ಕರ್ನಾಟಕ ಪಟ್ಟಣ ಮತ್ತು ಗ್ರಾಮಾಂತರ ಯೋಜನೆ ವಿಧೇಯಕ 4ನೇ ತಿದ್ದುಪಡಿ ವಿಧೇಯಕವನ್ನು ಮಂಡಿಸಲು ಅನುಮತಿ ಕೋರುತ್ತೇನೆ.
ಓಕೆ, ಪ್ರಸ್ತಾವವನ್ನು ಮಂಡಿಸಲಾಯಿತು. ಈಗ ಪ್ರಸ್ತಾವನೆಯನ್ನು ಸಭೆಯ ಮತಕ್ಕೆ ಹಾಕುತ್ತೇನೆ. ಪ್ರಸ್ತಾವನೆ ಹೀಗಿದೆ: 2020ನೇ ಸಾಲಿನ ಕರ್ನಾಟಕ ಪಟ್ಟಣ ಮತ್ತು ಗ್ರಾಮಾಂತರ ಯೋಜನೆ 4ನೇ ತಿದ್ದುಪಡಿ ವಿಧೇಯಕವನ್ನು ಮಂಡಿಸಲು ಸಭೆಯು ಅನುಮತಿ ನೀಡಬೇಕು. ಪ್ರಸ್ತಾವದ ಪರವಾಗಿರುವವರು ಹೌದು ಎಂದು ಸೂಚಿಸಬೇಕು. ಪ್ರಸ್ತಾವದ ವಿರೋಧವಾಗಿರುವವರು ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವವು ಹೌದು ಎನ್ನುವರ ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವ ಹೌದು ಎನ್ನುವರ ಪರವಾಗಿದೆ. ಪ್ರಸ್ತಾವ ಅಂಗೀಕಾರವಾಗಿದೆ. ಮಾನ್ಯ ಸಚಿವರು ಈಗ ವಿಧೇಯಕವನ್ನು ಮಂಡಿಸಬೇಕು. ಸರ್, ನಾನು ವಿಧೇಯಕವನ್ನು ಮಂಡಿಸುತ್ತೇನೆ. ವಿಧೇಯಕವನ್ನ ಮಂಡಿಸಲಾಯಿತು. ಈಗ ಶ್ರೀಯುತ ಅಶೋಕ್ ಅವರು ತಾವು ನಿನ್ನೆ ಕಂದಾಯ ಭೂಕಂದಾಯ ಸುಧಾರಣಾ 2ನೇ ತಿದ್ದುಪಡಿಯನ್ನ ನೀವು ಅದರ ಕಾರಣ ಉದ್ದೇಶಗಳನ್ನೆಲ್ಲ ವಿವರಿಸಿದ್ದೀರಿ. ಈಗ ಮಾನ್ಯ ಪ್ರತಿಪಕ್ಷದ ನಾಯಕರು ಅದ್ರ ಮೇಲೆ ನೀವು ಮಾತಾಡ್ತೀರಾ? ನಿನ್ನೆ ಮಾತಾಡಿದಿರಲ್ಲ, ಸರಿ. ಇನ್ನೊಂದ್ಸಲ ಅಲ್ಲ, ನಿನ್ನೆ ಯಾವ್ದು ಬಿಟ್ಟಿದೆಯೋ ಅದನ್ನ ಮಾತಾಡಿ. ಮತ್ತೆ ಇನ್ನೊಂದ್ಸಲ ಅದು ಬೇಡ, ನೀವು ಮಾತಾಡಿ. ಸನ್ಮಾನ್ಯ ಅಧ್ಯಕ್ಷರೇ, ಈ ಭೂ ಸುಧಾರಣಾ ಕಾಯ್ದೆ 79A, B ಈ ತರದ ಒಂದು ಕಾಯ್ದೆಗಳೇನಿದೆ, ಈ ಕಾಯ್ದೆಗಳಿಂದ ಕಳೆದ 40 ವರ್ಷಗಳಲ್ಲಿ ಈ ಕಾಯ್ದೆ ಬಂದ ಮೇಲೆ ಅದರ ಉಪಯೋಗವನ್ನ ನಾವು ಅನಾಲಿಸಿಸ್ ಮಾಡಿದ್ರೆ ಈ ಕಾಯ್ದೆಯಿಂದ ಯಾವುದೇ ರೀತಿಯಾದಂಥ ರೈತರಿಗಾಗ್ಲಿ ಯಾರಿಗೂ ಉಪಯೋಗ ಆಗಿಲ್ಲ. ಇದೊಂದು ಕಾಯ್ದೆಯಿಂದ ಕಿರುಕುಳ ಕೊಡೋಕ್ಕೋಸ್ಕರ ರೈತರಿರ್ಬೋದು, ಯಾರೇ ಇರ್ಬೋದು, ಅವ್ರಿಗೆ ಕಿರುಕುಳ ಕೊಡೋಕ್ಕೆ ಒಂದು ವೇದಿಕೆಯಾಗಿ ಇದು ಕನ್ವರ್ಟ್ ಆಗಿ ಇದರಿಂದ ನೂರಾರು ಜನಗಳಿಗೆ, ಸಾವಿರಾರು ಜನಗಳಿಗೆ ತೊಂದರೆ ಆಗ್ತಾ ಇರುವಂಥದ್ದು ಕಂಡುಬಂದಿದೆ. ನಮ್ಮ ಉದ್ದೇಶ ಇರ್ತಕ್ಕಂಥದ್ದು, ಯಾರಿಗೆ ಕೃಷಿ ಮಾಡೋಕ್ಕೆ ಆಸಕ್ತಿ ಇದೆ, ವ್ಯವಸಾಯದಲ್ಲಿ ಆಸಕ್ತಿ ಇದೆ, ಅವರು ಕೂಡ ಕೃಷಿಗೆ ಬರಬೇಕು. ಇವತ್ತು ದೇಶದಲ್ಲಿ ಬದಲಾವಣೆಯನ್ನ ಕಾಣ್ತಾ ಇದ್ದೀರಿ, ರಾಜ್ಯದಲ್ಲಿ ಬದಲಾವಣೆಯನ್ನ ಕಾಣ್ತಾ ಇದ್ದೀರಿ. ಬಹಳಷ್ಟು ಜನ ವಿದ್ಯಾವಂತರು ಕೂಡ ಮೊನ್ನೆ ಲಾಕ್ಡೌನ್ ಆದಂತ ಸಂದರ್ಭದಲ್ಲೂ ನಾವು ನೋಡಿದ್ದೀರಿ. ಎಲ್ಲರೂ ಕೂಡ IT BT ಯಲ್ಲಿರುವಂತವ್ರು ಕೂಡ ಒಂದು ಎಲ್ಲ ಪತ್ರಿಕೆಗಳಲ್ಲೂ ಆರ್ಟಿಕಲ್ ಬಂದಿತ್ತು. ವಾಪಸ್ ಹಳ್ಳಿಗಳಿಗೆ ಹೋಗಿ ಕೃಷಿ ಮಾಡ್ತಾ ಇರ್ತಕ್ಕಂಥದ್ದು, ಯುವಕರು ಕೂಡ, ವಿದ್ಯಾವಂತರು ಕೂಡ ಕೃಷಿ ಕಡೆ ಗಮನ ಹರಿಸಬೇಕು ಅನ್ನೋ ಒಂದು ಭಾವನೆ ಬರ್ತಾ ಇದೆ. ಸೊ ಇದು ಒಳ್ಳೇದಿದು. ಯುವಕರು ಕೂಡ, ವಿದ್ಯಾವಂತರು ಕೂಡ ಕೃಷಿಗೆ ಬರಬೇಕು. ಆ ತರ ಕೃಷಿಗೆ ಬರುವಂತವ್ರು ಯಾರು ವಿದ್ಯಾವಂತರಿದ್ದಾರೆ ಅವರಿಗೆ ಕೃಷಿ ಮಾಡುವಂತ ಅವಕಾಶವನ್ನ ಸರ್ಕಾರ ನಾವು ಕೊಡಬೇಕು ಅನ್ನೋ ದೃಷ್ಟಿಯಿಂದ ಇದನ್ನ ತಂದಿದ್ದೀವಿ. ಅದರ ಜೊತೆಗೆ ಕೃಷಿಯಲ್ಲಿ ಆಧುನಿಕತೆ ಮತ್ತು ಯಾಂತ್ರಿಕತೆ ಪ್ರೋತ್ಸಾಹ ಮಾಡುವಂತ ದೃಷ್ಟಿಯಿಂದ ಈ ಒಂದು ವಿಚಾರವಾಗಿ ಒಂದು ನಮ್ಮ ಕೃಷಿಯ ಬೆಳವಣಿಗೆ ಏನಿದೆ, ಕೃಷಿಯ ಬೆಳವಣಿಗೆ, ಆ ಬೆಳವಣಿಗೆ ಜಾಸ್ತಿ ಆಗಬೇಕು ಅನ್ನೋ ಒಂದು ಉದ್ದೇಶವನ್ನ ಇಟ್ಕೊಂಡು ನಾವು ಮಾಡ್ತಾ ಇದ್ರಿ. ಅಧ್ಯಕ್ಷರೇ, ರಾಜ್ಯದಲ್ಲಿ ಸುಮಾರು ಒಟ್ಟು 190.50 ಲಕ್ಷ ಹೆಕ್ಟೇರ್ ಜಮೀನಿದೆ ನಮ್ಮ ರಾಜ್ಯದಲ್ಲಿ ಒಟ್ಟು. ಆದ್ರೆ ಇದರಲ್ಲಿ ಯೋಗ್ಯವಿಲ್ಲದ ಭೂಮಿ 22.07 ಲಕ್ಷ ಹೆಕ್ಟೇರ್ ಇದೆ. ಬೀಳು ಬಿಟ್ಟ ಅಂದ್ರೆ ಕೃಷಿ ಮಾಡದೇ ಇರೋರು, ಕೃಷಿ ಮಾಡಕ್ಕೆ ಅವಕಾಶ ಇದೆ, ಕೃಷಿ ಮಾಡಬಹುದು, ಆ ಜಮೀನಲ್ಲಿ ಕೃಷಿ ಮಾಡಕ್ಕೆ ಜಮೀನು ಲಭ್ಯ ಇದೆ, ಆದ್ರೆ ಅದನ್ನ ಕೃಷಿ ಮಾಡಕ್ ಆಗ್ತಾ ಇಲ್ಲ. ಸುಮಾರು 11,79,000 ಹೆಕ್ಟೇರ್ ಜಮೀನು ಈ ತರ ಕೃಷಿ ಮಾಡಕ್ ಅವಕಾಶ ಇಲ್ದು, ಮಾಡದೆ ಅದನ್ನ ನೀಲಗಿರಿ ಇರ್ಬೋದು, ಬೇರೆ ಬೇರೆ ಸುಮ್ಮನೆ ಬೀಳ್ಬಿಟ್ಕೊಂಡಿರುವಂತದ್ದು, ಆ ಕುಟುಂಬದಲ್ಲಿ ಆ ಕೃಷಿ ಮಾಡಕ್ಕೆ ಅವರಿಗೆ ಜನ ಆಗದೆ ಇರುವಂತ ಪರಿಸ್ಥಿತಿ ಇರ್ಬೋದು, ಅಥವಾ ಅಲ್ಲಿ ವ್ಯವಸಾಯ ಮಾಡುವಂತದಕ್ಕೆ ಲೇಬರ್ ಪ್ರಾಬ್ಲಮ್ ಇರ್ಬೋದು, ಅಥವಾ ಮನೆ ಕುಟುಂಬದಲ್ಲಿ ಇರುವಂತವರು ವಿದ್ಯಾವಂತರಾಗಿ ಅವರು ನಗರ ಪ್ರದೇಶಗಳಿಗೆ ಬಂದಂತ ಕಾರಣ ಇರ್ಬೋದು. ಈ ಕಾರಣಗಳಿಂದ ಸುಮಾರು 11.79 ಲಕ್ಷ ಹೆಕ್ಟೇರ್ ಕೃಷಿ ಮಾಡದೆ ಹಾಗೆ ಬಿದ್ದಿದೆ. ಇದರಿಂದ ಕೃಷಿ ಹಿನ್ನಡೆ ಆಗ್ತಾ ಇದೆ, ನಮ್ಗೆ ಕೃಷಿ ಹಿನ್ನಡೆ ಆಗ್ತಾ ಇದೆ ನಮ್ಮ ರಾಜ್ಯದಲ್ಲಿ. ಆ ದೃಷ್ಟಿಯಿಂದ ಈ ಜಮೀನು ಕೂಡ ಕೃಷಿ ಮಾಡುವಂತವರಿಗೆ ಅವಕಾಶ ಆಗ್ಬೇಕು ಅನ್ನೋ ಒಂದು ಉದ್ದೇಶ, ಸದುದ್ದೇಶದಿಂದ ನಾವು ತಂದಿದ್ರಿ. ಕರ್ನಾಟಕದಲ್ಲಿ ಈ ಭೂ ಸುಧಾರಣಾ ಕಾಯ್ದೆ 1961 79A(b) ಅಡಿಯಲ್ಲಿ ಸುಮಾರು 1,76,189 ಎಕರೆ ಜಮೀನನ್ನ ಇದುವರೆಗೂ ಕೇಸ್ ದಾಖಲೆಗಳನ್ನ ಮಾಡಿದ್ದಾರೆ. 83,171 ಪ್ರಕರಣಗಳು ದಾಖಲಾಗಿದೆ ರಾಜ್ಯದಲ್ಲಿ. 1,76,189 ಎಕರೆ ಇಷ್ಟು ದಾಖಲಾಕಿದ್ರು ಕೂಡ ಈ 45 ವರ್ಷದಲ್ಲಿ ನಮ್ಮ ಸರ್ಕಾರ ಅಂತಲ್ಲ, ಬಹಳಷ್ಟು ಸರ್ಕಾರಗಳು, ಕಾಂಗ್ರೆಸ್ ಬೇರೆ ಬೇರೆ ಎಲ್ಲಾ ಸರ್ಕಾರಗಳು ಬಂದಿದೆ.
ಆಕ್ಟ್ ಹೆಂಗ್ ಜಾರಿಗೆ ಬಂದಿದೆ ಅಂದ್ರೆ ಜಾರಿಗೆ ಶೂನ್ಯ ಆ ಒಂದು ಕೇಸನ್ನ ಹಾಕಿ ಸದಾ ಯಾರು ಕೇಸಲ್ಲಿರ್ತಾರೆ ಅವ್ರಿಗೆ ದಿನ ತೋರ್ಸೋದು, ಅದರಿಂದ ದುಡ್ಡು ವಸೂಲಿ ಮಾಡುವಂತ ಒಂದು ಆಗಿದೆ ಹೊರತು ಯಾವುದೇ ಇದುವರೆಗೂ ಈ ಸರ್ಕಾರ ಯಾವುದು ಕಾಯ್ದೆ ಮಾಡಬೇಕು ಅಂತ ಓಡಾಟ ಮಾಡ್ತಾ ಇದ್ದೀರಿ, ಅದು ಕೂಡ ಆ ಸಂದರ್ಭದಲ್ಲೂ ಕೂಡ ಇದಕ್ಕೇನು ಪ್ರಯೋಜನ ಆಗಿಲ್ಲ. ಅದರಿಂದ ಇದು ಹಾಗೆ ಪೆಂಡಿಂಗ್ ಉಳ್ಕೊಂಡಿದೆ. ನಾನು ಸುಮಾರು ಈ ಕಾಯ್ದೆ ಈ ಬಾರಿ ಮಾತ್ರ ಏನೋ ಪರಿವರ್ತನೆ ಆಗ್ತಾ ಇಲ್ಲ. ಈ ಕಾಯ್ದೆಗೆ ತಿದ್ದುಪಡಿ ಏನ್ ತಂದಿದ್ದಾರೆ, ಇದೇನು ಮೊದಲ ಬಾರಿ ತಂದಂತ ತಿದ್ದುಪಡಿ ಅಲ್ಲ. ಈ ಕಾಯ್ದೆಗೆ ಸುಮಾರು 34 ಬಾರಿ ತಿದ್ದುಪಡಿಯನ್ನ ತಂದಿದ್ದಾರೆ. ಎಲ್ಲ ಸರ್ಕಾರಗಳು ಅದಕ್ಕೆ ತಿದ್ದುಪಡಿಯನ್ನ ತಂದಿದ್ದಾರೆ. ಸನ್ಮಾನ್ಯ ಅಧ್ಯಕ್ಷರೇ, ಹಿಂದೆ ಭೂ ಸುಧಾರಣಾ ಕಾಯ್ದೆ 1961ರಲ್ಲಿ BD ಜತ್ತಿಯವರ ನೇತೃತ್ವದ ಒಂದು ಸಮಿತಿ ಕಾನ್ಸ್ಟಿಟ್ಯೂಟ್ ಆಯಿತು. ಅದಾಗಿ ಆ ಕಾಯ್ದೆಯಲ್ಲಿ BD ಜತ್ತಿಯವರು ಏನು ಬಹಳ ಹಿರಿಯರಿದ್ದಾರೆ, ಈ ಸಮಾಜದಲ್ಲಿ ಬಹಳ ಗೌರವ ಇದೆ, ದೇಶದಲ್ಲಿ ಉಪರಾಷ್ಟ್ರಪತಿಗಳಾಗಿ ಕೆಲಸ ಮಾಡಿದ್ದಾರೆ, ಮುಖ್ಯಮಂತ್ರಿಗಳಾಗಿ ಕೆಲಸ ಮಾಡಿದ್ದಾರೆ. ಅವರು ಕೂಡ ಸಮಾಜ ಸುಧಾರಣೆ ಬಗ್ಗೆ ಅವತ್ತು ಆ ಕಾಯ್ದೆಯಲ್ಲಿ 1961 ಕಾಯ್ದೆಯಲ್ಲಿ ಈ ಒಂದು ಕಮಿಟಿ ಕಾನ್ಸ್ಟಿಟ್ಯೂಟ್ ಆದ್ಮೇಲೆ ಅದರ ರೆಕಮೆಂಡೇಶನ್, ಸನ್ಮಾನ್ಯ ಅಧ್ಯಕ್ಷರೇ, ಈ ಕಾಯ್ದೆಯಲ್ಲಿ ನಾನು ಅವರ ರೆಕಮೆಂಡೇಶನ್ ಅನ್ನ ಓದ್ತೀನಿ ಅಧ್ಯಕ್ಷರೇ. ಈ ಕಾಯ್ದೆಯಲ್ಲಿ ಒಂದು ಕುಟುಂಬ ಹೊಂದಬಹುದಾದ ಜಮೀನಿನ ಮೇಲೆ ಮಿತಿಯನ್ನು ಹೇರಲಾಯಿತು. ಮೊದಲು ಮಿತಿ ಇರಲಿಲ್ಲ, ಆ ಮಿತಿಯನ್ನ ಆ ಕಾಯ್ದೆ ಜಾರಿಗೆ 5 ಜನ ಸದಸ್ಯರು ಇರೋದು. ಯಾರು? BD ಜತ್ತಿಯವರ ನೇತೃತ್ವದ ಸಮಿತಿ. ಅದು ಸುಮಾರು 22 ಜನ ಸದಸ್ಯರು ಇರ್ತಾರೆ ಆ ಸಮಿತಿಯಲ್ಲಿ. ಆ 22 ಜನರ ಸಮಿತಿಯಲ್ಲಿ ತೀರ್ಮಾನ ಆಗಿದ್ದು 5 ಜನ ಸದಸ್ಯರಿರುವ ಕುಟುಂಬ ಅತ್ಯುತ್ತಮ ದರ್ಜೆಯ ಜಮೀನಾದರೆ 27 ಎಕರೆ ಇರಬೇಕು. ಒಣಭೂಮಿಯಾದರೆ 216 ಎಕರೆ ಇರಬೇಕು. ಒಣಭೂಮಿಯಾದರೆ 216 ಎಕರೆ ಮಾತ್ರ ಹೊಂದಿರಬಹುದು. 10 ಸದಸ್ಯರಿರುವ ಕುಟುಂಬ 432 ಎಕರೆಯನ್ನ ಒಣಭೂಮಿಯನ್ನ ಹೊಂದಬಹುದು ಅಂತೇಳಿ BD ಜತ್ತಿಯವರ ಒಂದು ಸಮಿತಿ ಏನಿದೆ ಅವತ್ತು ರಿಪೋರ್ಟ್ ಕೊಟ್ಟರು. ಆ ಪ್ರಕಾರ ಇದು ಕಾಯ್ದೆಯನ್ನ ತಂದಿದ್ದಾರೆ ಅಧ್ಯಕ್ಷ. ಅದಕ್ಕೆ ಬಹಳಷ್ಟು ಪತ್ರಿಕೆಗಳನ್ನ ನೋಡಿದೆ, ಜಾಸ್ತಿ ಮಾಡಿದ್ದಾರೆ ಅಂತ. ಹಿಂದೆ ಯಾರು ಇದನ್ನ ತಂದ್ರು ಮೂಲ ಪುರುಷರು ಏನಿದ್ದಾರೆ BD ಜತ್ತಿಯವರು, ಆ ಕಾಯ್ದೆಗಿಂತ ನಾವು ಕಡಿಮೆ ಇದ್ದೀರಿ. ಒಂದು ಕ್ರಿಯಾಲೋಪ, ನಾನು ಮಾತಾಡ್ಬಿಡ್ತೀನಿ, ಒಂದೇ ನಿಮಿಷ ಪ್ರಸ್ತಾವ ಮಾಡಿದ್ಮೇಲೆ ಅವ್ರಿಗೂ ಹಂಗೆ ಅನುಮತಿ ಕೊಡ್ತೀನಿ. ನಾನು ಅವ್ರು ಮಾತಾಡೋದು ಅವರು ಕ್ರಿಯಾಲೋಪವನ್ನು ಎತ್ತಿದ್ದಾರೆ. ಕ್ರಿಯಾಲೋಪ ಎತ್ತಿದಾಗ ಅವಕಾಶ ಕೊಡ್ಬೇಕಾಗತ್ತೆ. ಹೇಳಿ. ಬುದ್ಧಿಪೂರ್ವಕವಾಗಿ ಮಾನ್ಯ ಮಂತ್ರಿಗಳು ಯಾವುದು ಸದನದ ಮುಂದೆ ವಸ್ತು ಇದೆಯೋ ಅದನ್ನ ಬದಿಗಿಟ್ಟು ಅಸಂಬದ್ಧವಾದ ವಿಚಾರವನ್ನು ಹೇಳಿ ಅದೆಲ್ಲ ರೆಕಾರ್ಡ್ಸ್ ಹೋಗುತ್ತೆ. 61ರದ್ದು BD ಜತ್ತಿಯವ್ರದ್ದು ಇನಾಮ್ ರದ್ದತಿ, ಇನ್ನೊಂದು ಮತ್ತೊಂದು ಆಯ್ತು. ರಿಪೋರ್ಟ್ ಸಮಗ್ರ ಭೂ ಸುಧಾರಣೆಗಳ ಶಾಸನ ಈ ಸದನದಲ್ಲಿ ಚರ್ಚೆ ಆಗಿ ಜಾಯಿಂಟ್ ಸೆಲೆಕ್ಟ್ ಕಮಿಟಿ ಆಗಿ ಎಲ್ಲ ಪಾರ್ಟಿಯ ಸದಸ್ಯರು ಇದ್ದು ಅದರಲ್ಲಿ ಗೇಣಿದಾರರ ಬಗ್ಗೆ, ಭೂಮಿತಿ ಬಗ್ಗೆ, ಕೃಷಿಯೇತರ ಚಟುವಟಿಕೆಗಳಲ್ಲಿ ಇರ್ತಕ್ಕಂಥವ್ರು ಕೃಷಿಗೆ ಬರಬಾರ್ದು, ಎಲ್ಲ ಇಡೀ ಜಗತ್ತು ಮೆಚ್ಚತಕ್ಕಂಥ ಪ್ರಗತಿದಾಯಕ ಸುಧಾರಣೆಗಳನ್ನು ತಂದಿರೋ ವಿಚಾರವನ್ನೇ ಬಿಟ್ಬಿಟ್ಟು BD ಜತ್ತಿ ಬೇಡ, ಇನ್ನು ನಾಲ್ವಡಿ ಕೃಷ್ಣರಾಜ ಒಡೆಯರ್ಗೆ ಹೋಗ್ಬಿಡಿ, ಇನ್ನೂ ಚೆನ್ನಾಗಾಗತ್ತೆ. ಏನ್ ಮಾತಾಡ್ತಾ ಇತ್ತು? ಇಸ್ ಇಟ್ ಫೇರ್? ಇಡೀ ರಾಜ್ಯದಲ್ಲಿ ಸಂಚಲನ ಹುಟ್ಟಿಸುವುದು ದೇವರಾಜ ಅರಸರವರ ಮುಖ್ಯಮಂತ್ರಿ ಅಧಿಕಾರಾವಧಿಯಲ್ಲಿ ಈ ಕರ್ನಾಟಕ ವಿಧಾನ ಮಂಡಳ ಜಾರಿ ತಂದಂತಹ ಸಮಗ್ರ ಭೂ ಸುಧಾರಣೆ ಅದನ್ನು ಬಿಟ್ಟು ಉಳಿದದ್ದೆಲ್ಲ ಮಾತಾಡ್ತಾ ಇದ್ದಾರೆ. ನೀವು ತಿದ್ದುಪಡಿ ತರ್ತಾ ಇರೋದು ಯಾವುದಕ್ಕೆ? ಆಮೇಲೆ ಹೇಳ್ತಾರೆ 40 ವರ್ಷಗಳಿಂದ ಈ ಶಾಸನ ಏನು ಪ್ರಯೋಜನ ಆಗಿಲ್ಲ. ಹಾಗಾದ್ರೆ ಗೇಣಿದಾರರಿಗೆ ಈ ಮಾತು ಹೇಳೋ ಧೈರ್ಯ ಇದೆಯಾ ನಿಮ್ಗೆ? ಏನ್ ಕುಮಾರ್ ಬಂಗಾರಪ್ಪ, ಹೋಗಿ ಹೇಳ್ತೀರಾ? ಧೈರ್ಯ ಇದೆಯಾ ನಿಮ್ಗೆ? ಎಲ್ಲಿ ಗೋಪಾಲ್ ಗೌಡ್ರು, ಎಲ್ಲಿ ಹೋರಾಟ? ಎಷ್ಟು ವರ್ಷಗಳ ಕಾಲ ಶತಮಾನಗಳಿಗೆ ಬೆನ್ನು ಬಕ್ಕೊಂಡೆ ಭೂಮಿ ಒಳಗೆ ಹೋದಂತಹ ಗೇಣಿದಾರ ಏನು ಅವ್ರನ್ನೆಲ್ಲ ಮರ್ತ್ಬಿಟ್ಟು ಯಾವ್ದಪ್ಪ BD ಜತ್ತಿ ಹಿಡ್ಕೊಂಡು ಕೂತ? ದಿಸ್ ಇಸ್ ನಾಟ್ ಕರೆಕ್ಟ್. ಇಂಟೆನ್ಷನಲಿ
He is suppressing the facts. He is deviating from the actual situation. He is allowing all things which are irrelevant to the day's discussion to go into records. This is my point of order. I insist on a ruling from the chair. ಸಭಾಧ್ಯಕ್ಷರೇ, ಅಲ್ಲ ಸನ್ಮಾನ್ಯ ಅಧ್ಯಕ್ಷರೇ, ನಾವು ರೂಲಿಂಗ್ ಕೊಡಬೇಕು, ಅದ್ರ ಮೇಲೆ ಡಿಸ್ಕಷನ್ ಇರೋದಿಲ್ಲ. ಮಾನ್ಯ ಕಂದಾಯ ಸಚಿವರು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾರೆ. ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ ಬಿಡಿ, ಎಲ್ಲ ವಿಚಾರಗಳನ್ನು ಪ್ರಸ್ತಾಪ ಮಾಡ್ತಾರೆ. ಈಗ ಬಹುಶಃ ಮಾನ್ಯ ರಮೇಶ್ ಕುಮಾರ್ ರೈಸ್ ಮಾಡಿದ್ರು, ಅದು ಬರ್ಬೋದು ಪ್ರಸ್ತಾಪ, ಅದು ಗೊತ್ತಿಲ್ಲ. ಅವರು ನೋಟ್ಸ್ ಮಾಡ್ಕೊಂಡಿದ್ದಾರೆ. ಅವ್ರದ್ದು ಎಕ್ಸ್ಪ್ಲನೇಷನ್ ಕಂಪ್ಲೀಟ್ ಆಗಿಲ್ಲ, ಇನ್ನು ಕಂಪ್ಲೀಟ್ ಆಗಲಾರ್ದೇ ಇಲ್ಲ ಅದನ್ನ ಹೇಳ್ಬೇಕಾಗಿತ್ತು, ಅದನ್ನ ಯಾಕೆ ಹೇಳಿಲ್ಲ, ಇದನ್ನ ಯಾಕೆ ಹೇಳ್ತಾ ಇದ್ರಿ? ಅವ್ರಿಗೆ ಬಿಟ್ಟಂತದ್ದು, ಕಂದಾಯ ಸಚಿವರು ಹೇಳ್ಬಿಟ್ಟಂಥದ್ದು, ಯಾಕಂದ್ರೆ ಕನ್ವಿನ್ಸ್ ಮಾಡುವಂಥದ್ದು, ಹೇಳುವಂಥದ್ದು ಅವ್ರಿಗೆ ಬಿಟ್ಟಂತ ವಿಚಾರ. ಅವ್ರು ಎಲ್ಲವೂ ಹೇಳಿದ ಮೇಲೆ ಯಾವ್ದಾದ್ರು ಈಗ ರಮೇಶ್ ಕುಮಾರ್ ಅವರು ಈ ವಿಚಾರಗಳನ್ನ ನೀವು ಹೆಚ್ಚು ಆದ್ಯತೆ ಕೊಡ್ಬೇಕಾಯ್ತು, ಇದು ಇಂಪಾರ್ಟೆಂಟ್ ಅಂದ್ರೆ ಓಕೆ, ಅದನ್ನ ಹೇಳಲಿಕ್ಕೆ ಅವ್ರಿಗೆ ಹಕ್ಕಿದೆ, ಹೇಳೋದು. ಆದ್ರೆ ಅವ್ರು ಇನ್ನೂ ಕಂಪ್ಲೀಟ್ ಎಕ್ಸ್ಪ್ಲನೇಷನ್ ಮಾಡಲಾರ್ದೇ ಈ ಪ್ರಿಸಂಪ್ಷನ್ ಮಾಡಿಕೊಂಡು ಈ ರೀತಿ ಅಸಂಬಂಧ ಅದು ಇದು ಅಂತ ಹೇಳಿ ಪದಪ್ರಯೋಗ ಮಾಡುವಂಥದ್ದು ಸರಿಯಲ್ಲ. ಹಾಗಾದ್ರೆ BDJP ಅವರು ಕಮಿಟಿ ಅನ್ನೋದು ಇರಲೇ ಇಲ್ಲ ಹಾಗಾದ್ರೆ ಅದನ್ನ ಪ್ರಸ್ತಾಪ ಮಾಡಿದ್ದಾರೆ, ಪ್ರಾಸಂಗಿಕವಾಗಿ ಪ್ರಸ್ತಾಪ ಮಾಡಿದ್ದಾರೆ. ಅದಾದ್ಮೇಲೆ ಎಲ್ಲ ವಿಚಾರ ಪ್ರಸ್ತಾಪ ಮಾಡಬಹುದು, ಅವ್ರು ಬಿಟ್ಟಂತ ವಿಚಾರ. ಅದು ಬಿಟ್ಟು ಈಗ ಹೀಗೆ ಮಾತಾಡಬೇಕು, ಹೀಗೆ ಹೇಳ್ಬೇಕು, ಹೀಗೆ ಎಕ್ಸ್ಪ್ಲೇನ್ ಮಾಡಬೇಕು ಅನ್ನುವಂಥದ್ದು ರಮೇಶ್ ಕುಮಾರ್ ಥಿಯರಿ ಇದೆಲ್ಲ, ಇದನ್ನ ನಾವು ಒಪ್ಪಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಅದನ್ನ ಅವ್ರಿಗೆ ಅಲೋ ಮಾಡಿ ಕಂದಾಯ ಸಚಿವರಿಗೆ ಎಕ್ಸ್ಪ್ಲೇನ್ ಮಾಡ್ಲಿ, ಅವರು ಮುಂದೆ ಏನ್ ಬರ್ತದ ಆಮೇಲೆ ಅದಕ್ಕೆ ಅವರು ಬಿಲ್ ಬಗ್ಗೆ ಮಾತಾಡ್ಲಿಕ್ಕೆ ಎಲ್ಲರಿಗೂ ಹಕ್ಕಿದೆ, ಮಾತಾಡ್ಲಿ. ಈಗ ಕ್ರಿಯಾಲೋಪವನ್ನ ಇಲ್ಲ, ಇದಕ್ಕೆ ಎಲ್ಲರಿಗೂ ಮಾತಾಡ್ಲಿಕ್ಕೆ ಆಗೋದಿಲ್ಲ. ನಡಳ್ಳಿ ಅವ್ರು ಕೂತ್ಕೊಳ್ಳಿ ಒಂದ್ ನಿಮಿಷ. ಕ್ರಿಯಾಲೋಪವನ್ನ ಎತ್ತಿದವರು ಶ್ರೀಯುತ ರಮೇಶ್ ಕುಮಾರ್ ಅವರು. ಅದರ ಹಿನ್ನೆಲೆಯಲ್ಲಿ ಸರ್ಕಾರದಿಂದ ಅವರೊಂದು ಮಾತುಗಳನ್ನ ಶ್ರೀಯುತ ಜಗದೀಶ್ ಶೆಟ್ಟರ್ ಅವರು ತಿಳಿಸಿದ್ದಾರೆ. ಅವರು ಸ್ಪೆಸಿಫಿಕ್ ಆಗಿ ಸ್ಪೀಕರ್ ಅವರು ರೂಲಿಂಗ್ ಬೇಕು ಅನ್ನೋದನ್ನ ರಮೇಶ್ ಕುಮಾರ್ ಅವರು ಕೇಳಿದ್ದಾರೆ. ನನ್ನ ರೂಲಿಂಗು ಇದನ್ನ ಹೇಗೆ ರೂಲಿಂಗು ಅಂತ ಹೇಳೋದು ಅಥವಾ ಏನು ಅಂತ ಗೊತ್ತಿಲ್ಲ. ಆದ್ರೆ ನನ್ನ ಮಾತನ್ನ ಸ್ಪಷ್ಟಪಡಿಸೋದೇನು ಅಂದ್ರೆ, ಶ್ರೀಯುತ ಅಶೋಕ್ ಅವರು ತಮ್ಮ ಇವತ್ತಿನ ಈ ಕರ್ನಾಟಕ ಭೂ ಸುಧಾರಣಾ ತಿದ್ದುಪಡಿ ವಿಧೇಯಕ ಏನಿದೆಯಲ್ಲ, ಇದರ ಕುರಿತಂತೆ ಉದ್ದೇಶ ಕಾರಣಗಳನ್ನ ವಿವರಿಸ್ತಾ ಇದ್ದಾರೆ. ಇನ್ನು ವಿವರಿಸುವಂತಹ ಹಂತದ ಪ್ರಕ್ರಿಯೆಗಳಲ್ಲಿ ಇದ್ದಾರೆ ಅವರು. ಅಂದ್ರೆ ಬೇರೆ ಬೇರೆ ಅವ್ರು ಇನ್ನೂ ಮುಗಿಸಿಲ್ಲ ಮತ್ತೆ. ಹಾಗಾಗಿ ತಾವು ಅದನ್ನು ಮುಂದುವರಿಸಿ, ಆದ್ರೆ ರಮೇಶ್ ಕುಮಾರ್ ಅವರ ಅಪೇಕ್ಷೆ ಏನಿದೆ ಅಂದ್ರೆ ಈ ಕಾಯ್ದೆ ಬಗ್ಗೆ ತಾವು ಇನ್ನೂ ಹೆಚ್ಚಿನ ಬೆಳಕು ಚೆಲ್ಲಬೇಕು, ಇದರ ಹಿನ್ನೆಲೆಯಲ್ಲಿ ಮಾತಾಡಬೇಕು ಅನ್ನೋದಿದೆ. ತಾವು ಮಾತನಾಡುವಾಗ ಈ ವಿಷಯಗಳನ್ನು ಗಮನಿಸಿ, ಅವ್ರು ಹೇಳಿರೋದನ್ನು ಗಮನಿಸಿ. ತಿದ್ದುಪಡಿ ತರ್ತಾ ಇರೋದು ಶಾಸನ, ಈ ಶಾಸನ ಸಭೆಯಲ್ಲಿ ಸಮಗ್ರ ಭೂ ಸುಧಾರಣೆಗಳ ಶಾಸನ ಆದದ್ದು. BDJP ಅವ್ರು ಹೇಳಿದಾಗ ಅದು ಶಾಸನ ಆಗಿರ್ಲಿಲ್ಲ, ವರದಿ ಬೇರೆ ಶಾಸನ ಬೇರೆ. ವರದಿ ಅಂತ ಹೇಳಿದ್ದಾರೆ ಅವರು. ಭೂ ಸುಧಾರಣಾ ಶಾಸನಕ್ಕೆ ತಂದಿರ್ತಕ್ಕಂಥ ತಿದ್ದುಪಡಿಗಳ ವಿಚಾರದಲ್ಲಿ ನಾವು ಮಾತನಾಡ್ತಾ ಇರೋದು. ಅದಕ್ಕಾಗಿ ಏನ್ ಶಾಸನ ಇತ್ತು ಅದನ್ನ ಮಾತನಾಡಿ ಅಂತ ಹೇಳಿದ್ದೇನೆ ನಾನು. ಮೊನ್ನೆ ಜಗದೀಶ್ ಶೆಟ್ಟರ್ ಅವ್ರು ಹೇಳಿದಂತೆ ಇವರೆಲ್ಲರೂ ಒಂದು ಪದ್ಧತಿ ಮಾಡಿ ನನ್ನನ್ನು ಸಂಬೋಧನೆ ಮಾಡುವಾಗ ಹಿರಿಯರು, ನಾನು ಹಿರಿಯರು ಏನ್ ಮಾಡಕ್ಕಾಗ, ನನಗೆ 20 ವರ್ಷ ಆಗುತ್ತಾ, 70 ಆಗಿದೆ ನನಗೆ ಅಸಂಪ್ಷನ್ನೂ ಇಲ್ಲ, ಪ್ರಿಸಂಪ್ಷನ್ನೂ ಇಲ್ಲ. ಈ ಹೋರಾಟದಲ್ಲಿ ನಾವು ಕೂಡ ಬಹಳ ಬಾಲ್ಯ ವಯಸ್ಸಿಂದ ಒಂದು ಭಾಗಿಯಾಗಿರೋದ್ರಿಂದ ಆತಂಕ ಇದೆ. ಮೈ ಆಂಗ್ಸೈಟಿ ಇಸ್ ದಟ್. ನನಗೆ ಅಸಂಪ್ಷನ್ನೂ ಇಲ್ಲ, ಪ್ರಿಸಂಪ್ಷನ್ನೂ ಇಲ್ಲ. ನೀವು ಹೀಗೆ ಮಾಡಕ್ ಕೊಟ್ಟಿದ್ದೀರಿ ಅಂತ ನಾನು ಅಲಿಗೇಷನ್ನೂ ಮಾಡಿಲ್ಲ. ಐ ಹ್ಯಾವ್ ಎಕ್ಸ್ಪ್ರೆಸ್ಡ್ ಮೈ ಆಂಗ್ಸೈಟಿ. ಸಭಾಧ್ಯಕ್ಷರೇ, ಅವರು ಅಶೋಕ್ ಅವ್ರು ಮುಂದುವರಿಸ್ತಾರೆ. ಸನ್ಮಾನ್ಯ ಅಧ್ಯಕ್ಷ, ಬೇಡ ಈಗ ಕುಮಾರ್ ಬಂಗಾರಪ್ಪನವ್ರು ಬೇಡ, ಈಗ ಅಶೋಕ್ ಅವ್ರು ಮುಂದುವರಿಸ್ತಾರೆ. ನಾನು ಪ್ರಸ್ತಾಪ ಆಮೇಲೆ ಮಾತಾಡ್ತೀನಿ. ಸನ್ಮಾನ್ಯ ಅಧ್ಯಕ್ಷರೇ, ನಾನು ಇಲ್ಲಿ ನಿಂತಿರುವಂತದ್ದು ಕಾಯ್ದೆಯನ್ನ ಸಮರ್ಥನೆ ಮಾಡುವಂತದಕ್ಕೆ. ನನಗೇನು ಅನ್ಸುತ್ತೋ, ನನ್ಗೇನ್ ಭಾವನೆ ಇದೆ ಅವ್ರನ್ನ ಕನ್ವಿನ್ಸ್ ಮಾಡಬೇಕು ಅಂತ, ಆ ಭಾವನೆಗೆ ಪೂರಕವಾಗಿ ಮಾತಾಡಿದೆ. ನನಗೆ ರಮೇಶ್ ಕುಮಾರ್ ಅವ್ರ ಬಗ್ಗೆ ಗೌರವ ಇದೆ. ತಾವು ಅವ್ರು ಮಾತಾಡೋದ್ರ ಬಗ್ಗೆ ನೋಡಿದಿರ, ಗಂಟೆಗಟ್ಟಲೆ ಅವರು ಬಹಳ ವಿಸ್ತೃತವಾಗಿ ಮಾತಾಡಿದ್ದಾರೆ. ಸಬ್ಜೆಕ್ಟ್ ಇಲ್ಲದೆ ಇರುವಂತ ವಿಚಾರಗಳು, ಕಥೆಗಳು, ಕವನಗಳು ಇಲ್ಲಿ ಬರ್ತಾ ಇದೆ, ಇಲ್ಲಿ ಬಂದ ವಚನಗಳು BDJP ವರದಿಯಲ್ಲಿ 79AB ಇದೆಯಾ? 79AB ಇರೋದು ನಾನು ಭೂ ಸುಧಾರಣಾ ಕಾಯ್ದೆಯನ್ನ ಅದ್ರ ಬಗ್ಗೆ ಮಾತನಾಡಿ. 79ABಗೆ ಸಂಬಂಧವೇ ಇಲ್ಲ. ಇದ್ರೆ ದಯಮಾಡಿ ತಿಳುವಳಿಕೆ ಕೊಡಿ, ನಾನು ತಪ್ಪು ಹೇಳ್ತೇನೆ. Yes, I will stand corrected. BDJP 79AB ಹೇಳೋದು ನನಗೆ 79AB ನೀವು ಆ ಟೈಮ್ ಹೇಳಿ. ನಾನೇನಾದ್ರೂ ಲ್ಯಾಂಡ್ ರಿಫಾರ್ಮ್ಸ್ ಆಕ್ಟ್ 74 ಆಕ್ಟ್, ನಾಟ್ 61 ಆಕ್ಟ್. ಓಕೆ, ಈಗ ಅಶೋಕ್ ಅವರು ಮುಂದುವರಿಸಿ. ನಾನು ಹೇಳೋದು
ನಾನೇನಾದ್ರೂ ಅವ್ರು ಮಾತಾಡೋ ಈಗ ಆಯ್ತು, ನೀವು ವಿಷಯಕ್ಕೆ ಬೇರೆ ಬಂದ್ಬಿಡಿ. ಕಡೆ ಹೋದ್ರೆ ನಾನೇನ್ ಕೇಳಲ್ಲ, ಬೇರೆ ವಿಷಯಕ್ಕೆ ಕಡೆ ಹೋದ್ರೆ ಬಂದ್ಬಿಡಿ. ನಾನ್ ಕೇಳಲ್ಲ. ವಿಷಯಕ್ಕೆ ಅದರಿಂದ, ಬಂದ್ಬಿಡಿ. ಅಧ್ಯಕ್ಷರೇ, ನಾನು ಈಗಾಗಲೇ ಪ್ರಸ್ತಾವನೆ ಮಾಡಿದ್ದೀನಿ. ನಾನು ಈ ಒಂದು ನಮ್ಮ ರಾಜ್ಯದ ಕೃಷಿ ಕೂಡ ಅಭಿವೃದ್ಧಿ ಆಗಬೇಕು. ಆ ಕೃಷಿ ರಫ್ತಿನಲ್ಲಿ ಭಾರತ 9ನೇ ಸ್ಥಾನದಲ್ಲಿದೆ ವಿಶ್ವದಲ್ಲಿ. ಅಂದ್ರೆ 2.1% ಕೊಡುಗೆ ಇದೆ ಭಾರತದ್ದು. ಸೊ ನಮ್ಮ ದೇಶದಲ್ಲಿ ಗುಜರಾತ್ ರಾಜ್ಯ 18.8% ಪಾಲು ಹೊಂದಿದೆ. ನಮ್ದು 18.8% ನಮ್ಮ ಅಗ್ರಿಕಲ್ಚರ್ ಗ್ರೋತ್ ನ ಎಕ್ಸ್ಪೋರ್ಟ್ ಮಾಡ್ತಾರೆ ಗುಜರಾತ್. ಕರ್ನಾಟಕ 5-7 ಪಾಲು ಪರ್ಸೆಂಟೇಜ್ ಇದೆ. ಅಂದ್ರೆ ನಾವು ಕೂಡ ಬೇರೆ ರಾಜ್ಯಗಳ ಜೊತೆ ಕಾಂಪೀಟ್ ಮಾಡಬೇಕು. ಬೇರೆ ರಾಜ್ಯಗಳಲ್ಲಿದೆ ಇರತಕ್ಕಂತ ಕಾನೂನು ನಮ್ಮ ರಾಜ್ಯದಲ್ಲಿ ಇರೋದ್ರಿಂದ ಬಹಳಷ್ಟು ತೊಂದರೆಗಳನ್ನ ನಮ್ಮ ಜನ ಅನುಭವಿಸ್ತಾ ಇದ್ದಾರೆ. ಬೇರೆ ರಾಜ್ಯಗಳು ಕೂಡ ಅಲ್ಲೇನೂ ಕೂಡ ರೈತರು ಬೆಳವಣಿಗೆಯನ್ನ ಕಾಣ್ತಾ ಇದ್ದಾರೆ, ಆಧುನಿಕ ಕೃಷಿಯನ್ನ ಕಾಣ್ತಾ ಇದ್ದಾರೆ. ನಮ್ಮ ಈ ಕಾಯ್ದೆಯಿಂದ ಯಾರು ಸಣ್ಣ ಹಿಡುವಳಿ ಮಾಡ್ತಾ ಇದ್ದಾರೋ ಅವ್ರ ಯಾರಿಗೂ ತೊಂದರೆ ಆಗದ ರೀತಿಯಾಗಿ ಅದನ್ನ ಗಮನದಲ್ಲಿಟ್ಕೊಂಡು, ಯಾರು ಸಣ್ಣ ಹಿಡುವಳಿ ಮಾಡ್ತಾ ಇದ್ದಾರೆ ಅವ್ರನ್ನ ಗಮನದಲ್ಲಿಟ್ಕೊಂಡು ಅವರಿಗೆ ತೊಂದರೆ ಆಗದ ರೀತಿ ನಾವು ಈ ಕಾಯ್ದೆಯನ್ನ ಜಾರಿಗೆ ತರ್ತೀರಿ. ಅದೇ ರೀತಿ ಯಾವುದ ನೀರಾವರಿ ಜಮೀನಿದೆ, ನೀರಾವರಿ ಜಮೀನು ಏನದು, ನದಿ ಇರ್ಬೋದು, ಡ್ಯಾಮ್ಗಳು ಇರ್ಬೋದು, ಈ ಕಾಯ್ದೆ ಇದೆಯಲ್ಲ ಇದರಲ್ಲಿ ಅದನ್ನ ಯಾವುದೇ ಕಾರಣಕ್ಕೂ ಬೇರೆ ಪರ್ಪಸ್ಗೆ ಯೂಸ್ ಮಾಡಕ್ ಅವಕಾಶ ಇಲ್ಲ. ಕಾಯ್ದೆಯಲ್ಲಿ ಅದನ್ನ ತರ್ತಾ ಇದ್ದೀರ. ಅದನ್ನ ಯಾವುದೇ ಕಾರಣಕ್ಕೂ ಈ ನೀರಾವರಿ ಜಮೀನನ್ನ ಯೂಸ್ ಮಾಡಕ್ಕಾಗಲ್ಲ. ಬಹಳ ಪ್ರಮುಖವಾಗಿ SC/ST ಜಮೀನೇನಿದೆ PTCL ಆಕ್ಟ್. ಸೊ ಈ 79AB ತೆಗೆಯೋದ್ರಿಂದ ಯಾವುದು ಕೂಡ ಈ PTCL ಆಕ್ಟ್ ಏನಿದೆ ದಲಿತರಿಗೆ ಸಂಬಂಧಪಟ್ಟ ಜಮೀನು ಅದಕ್ಕೂ ಯಾವುದೇ ರೀತಿ ತೊಂದರೆ ಆಗಬಾರ್ದು ಅಂತ ಅದನ್ನು ಕೂಡ ಆಕ್ಟ್ ಅಲ್ಲಿ ನಾವು ಸೇರಿಸಿದ್ರಿ. ಈ ಆಕ್ಟ್ ಅಲ್ಲಿ ಅದಕ್ಕೆ ಯಾವುದು ಸಂಬಂಧ ಬರಬಾರ್ದು ಅನ್ನೋ ದೃಷ್ಟಿಯಿಂದ ತಂದಿದ್ರಿ. ಇದು ಸದುದ್ದೇಶದಿಂದ ತಂದಿರುವಂತ ಕಾನೂನು ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಿ, ಈಗಾಗಲೇ ಬಹಳಷ್ಟು ಪತ್ರಿಕೆಗಳು ಕೂಡ ಇದರ ಬಗ್ಗೆ ಆರ್ಟಿಕಲ್ ಅನ್ನ ಬಂದಿದೆ. ಬೇರೆ ಬೇರೆ ಪತ್ರಿಕೆಗಳು ಎಲ್ಲ, ವಿಜಯ ಕರ್ನಾಟಕ ಇರ್ಬೋದು, ಪ್ರಜಾವಾಣಿ ಇರ್ಬೋದು, ಕನ್ನಡಪ್ರಭ, ಟೈಮ್ಸ್ ಆಫ್ ಇಂಡಿಯಾ, ಇದರಲ್ಲೆಲ್ಲ ಬಂದಿದೆ. ಸನ್ಮಾನ್ಯ ಅಧ್ಯಕ್ಷರೇ, ಒಂದು ಕನ್ನಡಪ್ರಭದಲ್ಲಿ ಬಂದಿರುವಂತದ್ದು 20 ವರ್ಷದ ಬೇಡಿಕೆ ಈಡೇರಿದೆ. ಈ ಕಾಯ್ದೆ ಬದಲಾವಣೆ ಮಾಡಲು 20 ವರ್ಷಗಳ ಹಿಂದಿನಿಂದಲೂ ಬೇಡಿಕೆ ಇತ್ತು. ಹಿಂದಿನ ಕಾಲಕ್ಕೆ ಈ ಕಾಯ್ದೆ ಸರಿಯಾಗಿತ್ತು. ಆದರೆ ಕಾಲ ಬದಲಾಗಿದೆ. ಆಧುನಿಕ ವ್ಯವಸ್ಥೆ ಪ್ರತಿ ಕ್ಷೇತ್ರದಲ್ಲೂ ಬದಲಾವಣೆಯಾಗಿದೆ. ಹೀಗಾಗಿ 79AB ನಿಯಮನ ತೆಗೆದು ಹಾಕಲಾಗಿದೆ. ಕಾಯ್ದೆ ಜಾರಿಗೆಯಿಂದ 1974 ಈವರೆಗೆ 83,000 ಕೇಸ್ಗಳು ಉಲ್ಲಂಘನೆ ಆಗಿದೆ. ಆದರೆ ಏನು ಅದರಿಂದ ಅಧಿಕಾರಿಗಳು ಲಂಚ ಪಡೆಯುವಂತದಕ್ಕೆ ಅವಕಾಶ ಆಗಿದೆಯೇ ಹೊರತು ಸಾಮಾನ್ಯರಿಗೆ ದುರ್ಬಳಕೆ ಆಗಿದೆ ಅನ್ನೋ ಒಂದು ಮಾತನ್ನು ಇಲ್ಲೂ ಕೂಡ ಹೇಳಿದ್ದಾರೆ. ಪಾಳು ಭೂಮಿಯಲ್ಲೂ ಹಸುರಿ ಕ್ರಾಂತಿ ಅನ್ನೋ ಮಾತನ್ನು ಹೇಳಿದ್ದಾರೆ. ರಾಜ್ಯದಲ್ಲಿ 22,000 ಲಕ್ಷ ಹೆಕ್ಟೇರ್ ಪಾಳು ಬಿದ್ದಿದೆ. ಈ ಕಾಯ್ದೆಯಿಂದ ಉಳುವವನು ಭೂಮಿ ಕೊಡುವ ಉದ್ದೇಶ. ಕೃಷಿ ವಿಶ್ವವಿದ್ಯಾನಿಲಯಗಳಲ್ಲಿ ಎಲ್ಲಾ ಪದವೀಧರರಿಗೂ ಉದ್ಯೋಗ ಸಿಗುತ್ತಿಲ್ಲ. ಕೃಷಿ ವಿಶ್ವವಿದ್ಯಾಲಯದಲ್ಲಿ ಎಲ್ಲ ಪದವೀಧರರಿಗೂ ಉದ್ಯೋಗ ಸಿಗುತ್ತಿಲ್ಲ. ಕೃಷಿ ಮಾಡಲು ಭೂಮಿ ಸಿಗುತ್ತಿಲ್ಲ. ಯಾವ ಪ್ರದೇಶದಲ್ಲಿ ಯಾವ ಬೆಳೆ ಹೆಚ್ಚಾಗಿದೆಯೋ ಅದೇ ಭಾಗದಲ್ಲಿ ಕೃಷಿ ಕೈಗಾರಿಕೆ ಹೆಚ್ಚಾಗಬೇಕು. ಕೃಷಿ ಮತ್ತು ಕೈಗಾರಿಕೆ ಒಟ್ಟಿಗೆ ಹೋದ್ರೆ ಮಾತ್ರ ಈ ಒಂದು ಅಭಿವೃದ್ಧಿಯನ್ನ ನಾವು ಸಾಧನೆ ಮಾಡಕ್ಕೆ ಸಾಧ್ಯ ಅನ್ನೋ ಮಾತನ್ನ ಹೇಳಿದ್ದಾರೆ. ಈ ಎಲ್ಲ ದೃಷ್ಟಿಯಿಂದ ರೈತರ ಹಿತಾಸಕ್ತಿಯನ್ನ ಇಟ್ಟುಕೊಂಡು ಏನು ಈ ಒಂದು ಕಾಯ್ದೆಯಿಂದ ತೊಂದರೆ ಆಗ್ತಾ ಇದ್ದು ಅದನ್ನ ತೆಗೆದಿದ್ರಿ. ನಾನು ಮಾತನ್ನ ಮತ್ತೆ ಸ್ಪಷ್ಟ ಮಾಡ್ತಾ ಇದ್ದೀನಿ. ಯಾವುದೇ ನೀರಾವರಿ ಸಂಬಂಧಪಟ್ಟಂತ ಜಮೀನೇನಿದೆ ಅದನ್ನ ಯಾವುದೇ ಕಾರಣಕ್ಕೂ ಅದೇ ಪರ್ಪಸ್ಗೆ ಯೂಸ್ ಮಾಡಬೇಕು, ಅದ್ ಬಿಟ್ಟು ಮಾಡಂಗಿಲ್ಲ ಅನ್ನೋ ಮಾತನ್ನ ಹೇಳ್ತಾ ಇದ್ದೀನಿ. ಅದೇ ರೀತಿ ಸಣ್ಣ ಹಿಡುವಳಿದಾರರು ಏನಿದ್ದಾರೆ ಅವ್ರಿಗೂ ಕೂಡ ಯಾವುದೇ ರೀತಿ ತೊಂದರೆ ಆಗದಂಗೆ ಈ ಕಾಯ್ದೆಯನ್ನ ನಾನು ತರುವಂತ ಕೆಲಸವನ್ನ ನಾನು ಮಾಡ್ತೀನಿ. ಅಧ್ಯಕ್ಷರೇ, ದಯವಿಟ್ಟು ಅದಕ್ಕೆ ಅನುಮೋದನೆ ಕೊಡಬೇಕು. ಮಾನ್ಯ ಪ್ರತಿಪಕ್ಷದ ನಾಯಕರು ಸಿದ್ದರಾಮಯ್ಯನವರು. ಅಧ್ಯಕ್ಷರೇ, ಸ್ವಲ್ಪ ಇದು ಪೂರ್ವಕವಾಗಿ ನಾನು ತಾವು ಪರ್ಮಿಷನ್ ಕೊಟ್ಟರೆ ನಾವು ಇಲ್ಲ ಅವರು ಎಕ್ಸ್ಪ್ಲೈನ್ ಮಧ್ಯದಲ್ಲಿ ಆಮೇಲೆ ಮಧ್ಯದಲ್ಲಿ ಮಾತಾಡಿ. ಮಾನ್ಯ ಅಧ್ಯಕ್ಷರೇ, ಮಾನ್ಯ ಅಶೋಕ್ ಅವರು ಮತ್ತೆ ಬಿಜೆಪಿ ಸರ್ಕಾರ ಭೂ ಸುಧಾರಣಾ ಕಾಯ್ದೆ 1961 ಅದಕ್ಕೆ ಬಹಳ ಆತುರಾತುರವಾಗಿ
ತಿದ್ದುಪಡಿಗಳನ್ನು ತಗೊಬಂದಿದ್ದಾರೆ. ಈ ತಿದ್ದುಪಡಿ ನಾನು ಹೇಳೋದಲ್ಲ, ಇಡೀ ರಾಜ್ಯದಲ್ಲಿ ರೈತ ಸಂಘಟನೆಗಳು, ದಲಿತ ಸಂಘಟನೆಗಳು, ಕಾರ್ಮಿಕ ಸಂಘಟನೆಗಳು ಮತ್ತು ಬೇರೆ ಜನರು ಕೂಡ ಇದು ಒಂದು ರೈತರ ಪಾಲಿಗೆ ಮರಣ ಶಾಸನ ಅಂತೇಳಿ ಹೇಳಿದ್ದಾರೆ. ಕನ್ನಡಪ್ರಭ ಪತ್ರಿಕೆಯನ್ನು ಉಲ್ಲೇಖ ಮಾಡಿದ್ರು. ಕನ್ನಡಪ್ರಭ ಪತ್ರಿಕೆಯಲ್ಲಿ ಬಂದಿರತಕ್ಕಂತ ಮಾಹಿತಿ ಇವ್ರು ಹೇಳದನ್ನೇ ಅವರು ಕೂಡ ಮಾಡಿದ್ದಾರೆ. ರೈತ ಸಂಘಟನೆಗಳು, ದಲಿತ ಸಂಘಟನೆಗಳು ಮತ್ತು ಕನ್ನಡ ಸಂಘಟನೆಗಳು, ಕಾರ್ಮಿಕ ಸಂಘಟನೆಗಳು 28ನೇ ತಾರೀಕಿಗೆ ಕರ್ನಾಟಕ ಬಂದ್ ಅನ್ನ ಕರೆದಿದ್ದಾವೆ. ನಿನ್ನೆ ಮುಖ್ಯಮಂತ್ರಿಗಳು ಕೂಡ ಅವ್ರ ಜೊತೆ ಕರೆದು ಚರ್ಚೆ ಮಾಡಿದ್ದಾರೆ. ಆದ್ರೆ ಅವರು ಒಪ್ಪಿಲ್ಲ. ನಾವು ಬಂದ್ ಕರೆದಿದ್ದೀವಿ, ಬಂದ್ ಆಚರಣೆ ಮಾಡ್ತೀವಿ. ಇದು ಒಂದು ಮಾರಣಾಂತಿಕ ಕಾಯ್ದೆಯನ್ನು ನಾವು ಒಪ್ಕೊಳ್ಳಿಕ್ಕೆ ತಯಾರಿಲ್ಲ. ಇದು ರೈತರನ್ನ ನಾಶ ಮಾಡ್ತಕ್ಕಂಥ, ಹಳ್ಳಿಗಾಡಿನ ಬದುಕನ್ನು ನಾಶ ಮಾಡ್ತಕ್ಕಂಥ, ಹಳ್ಳಿಗಾಡಿನ ಆರ್ಥಿಕ ವ್ಯವಸ್ಥೆಯನ್ನ ನಾಶ ಮಾಡ್ತಕ್ಕಂಥ ಒಂದು ದುರುದ್ದೇಶದ ಪ್ರಯತ್ನ. ಇಂಥ ಪ್ರಯತ್ನಕ್ಕೆ ನಾವು ಒಪ್ಲಿಕ್ಕೆ ಆಗಲ್ಲ. ಇದನ್ನ ಇವರು ಜೂನ್ ತಿಂಗಳಲ್ಲಿ 11/6/2020 ಕ್ಯಾಬಿನೆಟ್ ನಲ್ಲಿ ಇಂಥ ಒಂದು ತಿದ್ದುಪಡಿ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿದ್ರು. ತಿದ್ದುಪಡಿ ಮಾಡಿಬಿಟ್ರು. ಅದು 13/7/2020 ಗೆಜೆಟ್ ನಲ್ಲಿ ನೋಟಿಫಿಕೇಶನ್ ಆಯಿತು. ಕ್ಯಾಬಿನೆಟ್ ನಲ್ಲಿ ತೀರ್ಮಾನ ಮಾಡಿದಾಗಲೇ ನಾವು ವಿರೋಧ ಮಾಡಿದ್ವಿ. ಇಡೀ ನಮ್ಮ ಪಕ್ಷ ವಿರೋಧ ಮಾಡಿದ್ರು. ನಾನು ಕೂಡಲೇ ನಮ್ಮ ಪಕ್ಷದ ಎಲ್ಲ ಮುಖಂಡಗಳನ್ನು ಕೂಡ ನಾನು ಕಚೇರಿಯಲ್ಲಿ ಮೀಟಿಂಗ್ ಮಾಡಿದೆ. ಆಮೇಲೆ ಕೆಪಿಸಿಸಿ ಕಾಂಗ್ರೆಸ್ ಕಚೇರಿಯಲ್ಲಿ ಮೀಟಿಂಗ್ ಮಾಡುದು. ನಾಟ್ ಟು ಗಿವ್ ಎನಿ ಪೊಲಿಟಿಕಲ್ ಕಲರ್ ಟು ದಿಸ್ ಅಮೆಂಡ್ಮೆಂಟ್. ಓನ್ಲಿ ವಿತ್ ದಿ ಇಂಟ್ರೆಸ್ಟ್ ಆಫ್ ರೂರಲ್ ಲೈಫ್, ರೂರಲ್ ಎಕಾನಮಿ, ಫಾರ್ಮರ್ಸ್, ಫಾರ್ಮಿಂಗ್ ಕಮ್ಯುನಿಟಿ. ಇವರ ಈ ಉದ್ದೇಶದಿಂದ ನಾವು ಚರ್ಚೆ ಮಾಡಿ ಶತಕತಾಯ ಈ ತಿದ್ದುಪಡಿಯನ್ನು ವಿರೋಧ ಮಾಡಲೇಬೇಕು. ಯಾವ ಕಾರಣಕ್ಕೂ ಕೂಡ ಇದು ಕಾನೂನಾಗಲಿಕ್ಕೆ ಬಿಡಕೂಡದು. ಜಾರಿಗೆ ತಂದುಬಿಟ್ಟಿದ್ದೀರಿ ನೀವು, ಈಗಾಗಲೇ ಆರ್ಡಿನೆನ್ಸ್ ಮೂಲಕ ಜಾರಿಗೆ ತಂದುಬಿಟ್ಟಿದ್ದೀರಿ. ಇದನ್ನ ಜನ ಒಪ್ಕೊಳ್ಳಿಕ್ಕೆ ತಯಾರಾಗಿಲ್ಲ. ನೋಡಿ, ಒಂದು ಸರ್ವೆ ಮಾಡಿದ್ದಾರೆ ಕರ್ನಾಟಕದಲ್ಲಿ. about 60% farmers say changes to land reforms law not acceptable. Survey ಇದು ನೋಡಿದಾಗ ಈ ತಿದ್ದುಪಡಿ ಜನ ವಿರೋಧಿ ಅಂತ ಹೇಳಕ್ ಸಾಧ್ಯನಾ
ಅಥವಾ ಜನರ ಪರವಾಗಿರ್ತಕ್ಕಂಥದ್ದು, ಜನಪರವಾಗಿರ್ತಕ್ಕಂಥ ಕಾಯ್ದೆನ? ಬಹುತೇಕ ಜನರ ಪ್ರಕಾರ ಇದು ಜನ ವಿರೋಧಿ ತಿದ್ದುಪಡಿ ಕಾಯ್ದೆ, ಭೂ ಸುಧಾರಣೆಗೆ ತಂದಿರ್ತಕ್ಕಂಥ ಜನ ವಿರೋಧಿ ತಿದ್ದುಪಡಿ ಕಾಯ್ದೆ. ನಾನು ಮಾಧ್ಯಮದವ್ರನ್ನ ಕರೆದು, ರೈತ ಸಂಘದವ್ರನ್ನ ಕರೆದು, ದಲಿತ ಸಂಘ ಸಮಿತಿಯವ್ರ ಕರೆದು, ಮತ್ತೆ ಕಾರ್ಮಿಕ ಸಂಘಟನೆಗಳನ್ನ ಕರೆದು ಚರ್ಚೆ ಮಾಡಿದ್ದೀನಿ. ಎಲ್ಲರದು ಒಕ್ಕೊರಲ ಅಭಿಪ್ರಾಯ, ನಾವೆಲ್ಲರೂ ಕೂಡ ಇದನ್ನ ವಿರೋಧ ಮಾಡಬೇಕು. ಹೊಸ ದಿನೇಶ್ ಗುಂಡೂರಾವ್ ಕೂಡ ಒಂದು ಆರ್ಟಿಕಲ್ ಬರೆದಿದ್ದಾರೆ ಅದರ ಮೇಲೆ. ಇದನ್ನೆಲ್ಲ ಒಕ್ಕೊರಲಿಂದ ವಿರೋಧ ಮಾಡಬೇಕು ಅಂತ. ಅಶೋಕ್ ಅವರು ಹೇಳಿದ್ರು, ಇದು ಬಿಡಿ ಜತ್ತಿಯವರ ಕಾಲದಲ್ಲಿ ಅವ್ರು ಮಾಡಿದಂತ ಕಾನೂನು, ಇದು ಅವ್ರು ಮಾಡಿದ ಕಾನೂನು ಅಲ್ಲ. ಇದು ನಿಮಗೆ ಏಕೀಕರಣ ಆದ್ಮೇಲೆ ಇದ್ರ ಹಿನ್ನೆಲೆ ತಿಳ್ಕೊಳ್ಳಿ. ಏಕೀಕರಣ ಆದ್ಮೇಲೆ ಮುಂಬೈ ಕರ್ನಾಟಕಕ್ಕೆ ಬಂತು, ಹೈದರಾಬಾದ್ ಕರ್ನಾಟಕಕ್ಕೆ ಬಂತು, ಮದ್ರಾಸ್ ಪ್ರಾಂತ್ಯ ಕರ್ನಾಟಕಕ್ಕೆ ಬಂತು, ಮೈಸೂರು ರಾಜ್ಯ ಇತ್ತು ಆಗ. ಬಳ್ಳಾರಿ ಕೋಸ್ಟಲ್ ಏರಿಯಾಗಳು, ಮಂಗಳೂರು ಉಡುಪಿ, ಬಳ್ಳಾರಿ ತಮಿಳುನಾಡಿನಿಂದ ಬಂದು, ಹೈದರಾಬಾದ್ ಕರ್ನಾಟಕ ಇವತ್ತು ನಾವು ಏನು ಹೇಳ್ತೀವಿ, ಬೀದರ್, ಗುಲ್ಬರ್ಗ, ಯಾದಗಿರಿ, ರಾಯಚೂರು, ಕೊಪ್ಪಳ, ಇವೆಲ್ಲ ಹೈದರಾಬಾದಿಂದ ಬಂದು, ವಿಜಯಪುರ, ಬಾಗಲಕೋಟೆ, ಬೆಳಗಾವಿ, ಉತ್ತರ ಕನ್ನಡ ಜಿಲ್ಲೆ, ಧಾರವಾಡ, ಗದಗ, ಹಾವೇರಿ, ಇವೆಲ್ಲ ಮುಂಬೈ ಕರ್ನಾಟಕದಿಂದ ಬಂದು, ಅಲ್ಲಲ್ಲಿ ಒಂದು ಟೆನೆನ್ಸಿ ಕಾನೂನುಗಳಿದ್ದು, ಗೇಣಿದಾರರ ಕಾಯ್ದೆಗಳಿದ್ದು. ಏಕೀಕರಣ ಆದ್ಮೇಲೆ 1957 ಒಂದು ಸಮಿತಿ ರಚನೆ ಆಯಿತು. 1957 ಇವೆಲ್ಲನೂ ಕೂಡ ಒಗ್ಗೂಡಿಸಿ ಅದಕ್ಕೆ ಅಧ್ಯಕ್ಷರು ಬಿಡಿ ಜತ್ತಿ ಅವ್ರ ಸಮಿತಿ ಶಿಫಾರಸುಗಳನ್ನ ಮಾಡಿತ್ತು. ಆ ಶಿಫಾರಸಿನ ಆಧಾರದ ಮೇಲೆ 1961 ಲ್ಯಾಂಡ್ ರಿಫಾರ್ಮ್ಸ್ ಆಕ್ಟ್ ರಚನೆ ಆಯಿತು. ಬಿಡಿ ಜತ್ತಿಯವರು ಕೊಟ್ಟಿರ್ತಕ್ಕಂಥ ಎಲ್ಲ ಶಿಫಾರಸುಗಳು ಕೂಡ 1961 ಅಲ್ಲಿ ಸೇರಿಲ್ಲ. ನೀವು ಹೇಳಿದ್ರಲ್ಲ ಇಷ್ಟಿಷ್ಟು ಎಕರೆ ಎಲ್ಲ ಶಿಫಾರಸು ಮಾಡಿದ್ರು ಅಂತ. 1961 ಅಲ್ಲಿ ಯಾವ ಪ್ರಾವಿಷನ್ ಅಲ್ಲಿ ಹೇಳಿ ನೋಡೋಣ, ಅಷ್ಟು ಎಕರೆ ಎಲ್ಲ ಬಿಡಿ ಜತ್ತಿಯವರು ಹೇಳಿರೋದು. ನೋವೇನ್ ಇನ್ನು 1961 ಆಕ್ಟ್ ಅದನ್ನ ಏನಂತ ಕರೆದ್ರು ಅಂದ್ರೆ ಮೈಸೂರು ಲ್ಯಾಂಡ್ ರಿಫಾರ್ಮ್ಸ್ ಆಕ್ಟ್ 1961. ಯಾಕಂದ್ರೆ 73ವರೆಗೆ ಮೈಸೂರು ರಾಜ್ಯ ಅಂತ ಹೆಸರಿತ್ತು, ಮೈಸೂರು ಅಂತ ಇತ್ತು. 73ರಲ್ಲಿ ದೇವರಾಜ ಅವರು ಕರ್ನಾಟಕ ಮಾಡದ್ದು. ಅಲ್ಲಿವರೆಗೆ ಮೈಸೂರು ಅಂತ ಇತ್ತು. ಮೈಸೂರು ಲ್ಯಾಂಡ್ ರಿಫಾರ್ಮ್ಸ್ ಆಕ್ಟ್ ಕೇಮ್ ಇನ್ ಟು ಎಕ್ಸಿಸ್ಟೆನ್ಸ್ ಇನ್ ದಿ ಇಯರ್ 1961. ಅದರಲ್ಲಿ ಕೆಲವು ಗೇಣಿದಾರರಿಗೆ ಸುಮ್ಮನೆ ಒಕ್ಲೇಪ್ಸಾಗಿಲ್ಲ. ಗೇಣಿದಾರರು ಹೇಗೆ ಜಮೀನ್ದಾರರು ಹೆರಿಡಿಟರಿ ರೈಟ್ ಇದೆ, ಅದೇ ರೀತಿ ಗೇಣಿದಾರರಿಗೂ ಕೂಡ ಹೆರಿಡಿಟರಿ ರೈಟ್ ಇರಬೇಕು. ಗೇಣಿಯನ್ನು ನಿಗದಿ ಮಾಡಬೇಕು. ಒಂದು ವೇಳೆ ಮಾಲೀಕರು ಜಮೀನು ಮಾರೋದಾದರೆ ಫಸ್ಟ್ ಪ್ರಿಫರೆನ್ಸು ಗೇಣಿದಾರರು ಕೊಡಬೇಕು. ವಿತೌಟ್ ದಿ ಕನ್ಸೆಂಟ್ ಆಫ್ ದಿ ಟೆನೆಂಟ್ ಲ್ಯಾಂಡ್ ಇನ್ನೊಬ್ಬರಿಗೆ ಮಾರಾಗಿಲ್ಲ. ಇವೆಲ್ಲ 1960 ಆಕ್ಟ್ನಲ್ಲಿ 61 ಆಕ್ಟ್ನಲ್ಲಿ ಬಂದಿದ್ದಾವೆ. ಅಷ್ಟೊತ್ತಿಗಾಗಲೇ ಇದಾದ್ಮೇಲೆ 1961 ಆಕ್ಟ್ ಆದ್ಮೇಲೆ ಅನೇಕ ಕಡೆಗಳಲ್ಲಿ ಗೇಣಿದಾರರ ಹೋರಾಟಗಳು ಪ್ರಾರಂಭ ಆಯ್ತವೆ. ಕರ್ನಾಟಕದಲ್ಲಿ ಶಿವಮೊಗ್ಗ ಜಿಲ್ಲೆಯಲ್ಲಿ ಸಾಗರ ತಾಲೂಕು ಕಾಗೋಡಿನಲ್ಲಿ ಗೇಣಿದಾರರ ಹೋರಾಟ ಪ್ರಾರಂಭ ಆಗ್ತದೆ.
ಸಾಗರ, ಹೊಸನಗರ, ಆ ಭಾಗದಲ್ಲಿ, ಶಿವಮೊಗ್ಗ ಭಾಗದಲ್ಲಿ ವಿಶೇಷವಾಗಿ ಮಾಡ್ತಾರೆ. ಲೋಹಿಯಾ ಅವರು ಕೂಡ ಅದರಲ್ಲಿ ಭಾಗವಹಿಸಿರ್ತಾರೆ. ಗೋಪಾಲ್ ಗೌಡ, ರುದ್ರಪ್ಪ, ಬಹಳ ಜನ ಅದರಲ್ಲಿ ಭಾಗವಹಿಸಿರ್ತಾರೆ. ಹೋರಾಟ ನಡೀತದೆ. ಗೇಣಿದಾರರಿಗೆ ಇನ್ನಷ್ಟು ರಕ್ಷಣೆ ಕೊಡಬೇಕು. ಉಳುವವನೇ ಭೂಮಿ ಒಡೆಯನಾಗಬೇಕು. ಯಾರೋ ಮಾಲೀಕರಾಗಿರೋದು, ಇನ್ಯಾರೋ ಉಳುಮೆ ಮಾಡೋದು, ದುಡಿಮೆ ಮಾಡೋದು, ಬೆವರು ಸುರಿಸೋದು, ಇದು ಹೋಗ್ಬೇಕು. ಗೇಣಿದಾರರಿಗೆ ಹಕ್ಕು ಬರಬೇಕು, ಭೂಮಿಯ ಒಡೆತನ ಬರಬೇಕು ಅಂತೇಳಿ ಹೋರಾಟಗಳು ನಡೀತಾ ಇರ್ತವೆ. ಇವನ್ ನಮ್ಮ ಸಂವಿಧಾನದಲ್ಲೂ ಕೂಡ ಭೂಮಿಯ ಹಕ್ಕನ್ನ ಕೊಡಬೇಕು ಅಂತಕ್ಕಂಥದ್ದು ಅನೇಕ ಸಂದರ್ಭಗಳಲ್ಲಿ ಚರ್ಚೆಗಳಾಗಿದ್ದಾವೆ. ಭೂ ರೈತರಿಗೆ ಭೂಮಿ ಹಂಚಬೇಕು ಅಂತಕ್ಕಂಥದ್ದು ಚರ್ಚೆ ಆಗಿದೆ. ನ್ಯಾಷನಲೈಸ್ ಆಗಬೇಕು ಅಂತ ಹೇಳಿ, ಭೂಮಿ ರಾಷ್ಟ್ರೀಕರಣ ಆಗಬೇಕು ಅಂತ ಹೇಳಿ. ಇನ್ಫ್ಯಾಕ್ಟ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು 1935 ಆಸುಪಾಸಿನಲ್ಲಿ ಭೂಮಿಗೆ, ಈ ದೇಶದ ಭೂಮಿ ರಾಷ್ಟ್ರೀಕರಣ ಆಗಬೇಕು ಅಂತೇಳಿ ಪ್ರತಿಪಾದನೆ ಮಾಡ್ತಾರೆ. ಭೂ ರೈತರಿಗೆ ರಾಷ್ಟ್ರೀಕರಣ ಆಗಿ ಭೂಮಿ ಹಂಚಿಕೆ ಆಗಬೇಕು ಅಂತೇಳಿ ಪ್ರತಿಪಾದನೆ ಮಾಡ್ತಾರೆ. ಇದು ಹಿನ್ನೆಲೆ. ನಿನ್ನೆ ಮೊನ್ನೆ ಬರಲಿಲ್ಲ ಈ ಕಾಯ್ದೆ. ಬಹಳ ವರ್ಷಗಳಿಂದ ಟೆನೆನ್ಸಿ ಆಕ್ಟ್, ಮೈಸೂರು ಟೆನೆನ್ಸಿ ಆಕ್ಟ್ ಅಂತ ಇತ್ತು ಹಿಂದೆ, 1961ಗಿಂತ ಹಿಂದೆ. ಅವೆಲ್ಲ ಒಟ್ಟುಗೂಡಿಸಿ ಬಿಡಿ ಜತ್ತಿಯವರ ವರದಿ ಆಧರಿಸಿ ಈ ಕಾನೂನನ್ನ ತಂದಿರೋದು 1961. ಇವೆಲ್ಲ ಯಾವಾಗ ಹೋರಾಟಗಳು ಶುರುವಾದೋ, ಟೆನೆಂಟೆ ಮಾಲೀಕನಾಗಬೇಕು ಅಂತಕ್ಕಂಥ ಹೋರಾಟ ಶುರುವಾಯಿತು. ದೇವರಾಜ ಅರಸರವರು ಮುಖ್ಯಮಂತ್ರಿ, ಶ್ರೀಮತಿ ಇಂದಿರಾ ಗಾಂಧಿ ಅವರು ಪ್ರಧಾನಮಂತ್ರಿಗಳು. 1974ಗಿಂತ ಹಿಂದೆ ಏನು ಹೋರಾಟ ನಡೆದಿತ್ತು, ದೇವರಾಜ ಅರಸರವರು 1961ಗೆ ಒಂದು ಮೇಜರ್ ಅಮೆಂಡ್ಮೆಂಟ್ ಅನ್ನ ತಗೊಬಂದರು. ಮೇಜರ್ ಅಮೆಂಡ್ಮೆಂಟ್ ಅನ್ನ ತಂದ್ರು 1963. ಸೆಕ್ಷನ್ 63, ಸೆಕ್ಷನ್ 79, ABC, ಸೆಕ್ಷನ್ 80. ಸೆಕ್ಷನ್ 63 ಮಿತಿ ಹೇಳ್ತದೆ, ಲ್ಯಾಂಡ್ ಸೀಲಿಂಗ್ ಎಷ್ಟಿರಬೇಕು. ಸೆಕ್ಷನ್ 63, ಸೆಕ್ಷನ್ 63 ತಗಲಾಕ್ಬಿಡ್ತೀನಿ ಸರಿಯಾಗಿ. ಅರವತ್ಮೂರು ಸೆಕ್ಷನ್ ಏನ್ ಹೇಳ್ತದೆ ಅಂದ್ರೆ, ಲ್ಯಾಂಡ್ ಸೀಲಿಂಗ್ ಎಷ್ಟಿರಬೇಕು. ಒಂದು ಕುಟುಂಬ ಅಂದ್ರೆ 5 ಜನ ಇರ್ತಕ್ಕಂಥದ್ದು, ಅವರಿಗೆ ಅಥವಾ ಒಬ್ಬ ವ್ಯಕ್ತಿ ಮೇಜರ್ ಆಗಿರ್ತಕ್ಕಂಥವ್ರು, ಕುಟುಂಬ ಇಲ್ಲದೆ ಹೋದ್ರೆ 10 ಯೂನಿಟ್ ಇರಬೇಕು. ಖುಷ್ಕಿ ಜಮೀನ್ 10 ಯೂನಿಟ್. Mr. Deshpande, you are confused? 10 units of A-class land, D54 acre. ಅದೇಪ್ಪ, ಖುಷ್ಕಿ ಜಮೀನು 1 ಯೂನಿಟ್ ಅಂತಂದ್ರೆ 5 ಎಕರೆ 4 ಗುಂಟೆ. You have followed? That means to say 10 ಯೂನಿಟ್ಸ್ ಅಂತಂದ್ರೆ 54 ಎಕರೆ ಖುಷ್ಕಿ ಜಮೀನು. ಏನ್ ಹೇಳ್ತಾ ಇರೋದು ಅವರು? ಅಂದ್ರೆ 54 acres ಟ್ರಯಲ್ ಲ್ಯಾಂಡ್ ಆಗ್ತದೆ. ಅಂದ್ರೆ
ಹೌದಪ್ಪ, ನಾ ಬರ್ತೀನಿ, ಇನ್ನು ಅಲ್ಲಿ ಬಂದೇ ಇಲ್ಲ. 54 acres land, D class land. ಹೌದಾ, ಬರ್ತೀನಿ ಕೂತ್ಕೊಳ್ಳಿ. ಅಲ್ಲ, A class land ಅಂದ್ರೆ ಎಸ್ರೂಡ್ ಇರಿಗೇಷನ್ ಗೌರ್ಮೆಂಟ್ ಇದು. ಎಸ್ರೂಡ್ ಇರಿಗೇಷನ್ ಇದ್ರೆ 10 acres. 63 ಓದ್ಲಾ? ಕರೆಕ್ಟ್ ಆಗಿದ್ಯಾ? ಸರಿ ಆಗಿದ್ರೆ ಹೇಳಿದ್ದೇನೆ. ಅಲ್ಲ, ಮತ್ತು ಅರ್ಧ ಗಂಟೆ ಹೇಳ್ತೇನೆ ನಿಮ್ಗೆ. 10 ಯೂನಿಟ್ ಅಂತಂದ್ರೆ 54 ಎಕರೆ ಖುಷ್ಕಿ ಜಮೀನು. ಸರಿ ಜಮೀನಾದ್ರೆ ಎಷ್ಟಿರ್ಬೇಕು ಅಂತ ಹೇಳಿದ್ದಾರೆ, ಬಾಗಾಯತ್ ಜಮೀನಾದ್ರೆ ಎಷ್ಟಿರ್ಬೇಕು ಅಂತ ಹೇಳಿದ್ದಾರೆ. ಅದು ಹೇಳ್ತಾ 5 ಜನಕ್ಕಿಂತ ಜಾಸ್ತಿ ಇದ್ರೆ ಕುಟುಂಬದಲ್ಲಿ ಪ್ರತಿಯೊಬ್ಬರಿಗೂ 2 ಯೂನಿಟ್ ಜಾಸ್ತಿ ಆಗ್ತಾ ಹೋಗ್ಬೇಕು. ಬಟ್ ಮ್ಯಾಕ್ಸಿಮಮ್ ಮೋರ್ ದನ್ 20 ಯೂನಿಟ್ಸ್ ಫಾರ್ ಎ ಫ್ಯಾಮಿಲಿ. ಯಾವ ನಂಬರ್ ಆದ್ರೂ ಇರ್ಲಿ, ಯಾವ ನಂಬರ್ ಆದ್ರೂ ಇರ್ಲಿ. ಇಲ್ಲ, ಓದೇ ಬಿಡ್ತೀನಿ ತಳಪ್ಪ ನಿಮ್ಗೆ. ಫ್ಯಾಮಿಲಿ ಡೆಫಿನೇಷನ್ ಅಪ್ರಾಪ್ತ ವಯಸ್ಸಿನ ಮಗಳು ಮದುವೆ ಆಗ್ತಿದ್ದವರು, ತಾಯಿ ಆದ ಮಗ ಫ್ಯಾಮಿಲಿ ಆಗ್ತಾನೆ. ಇಸ್ ಎ ಇಂಡಿವಿಜುವಲ್ ಫ್ಯಾಮಿಲಿ. ನೋಡ್ರಿ, ಓದಿ ಅದನ್ನ ಓದಿ ಬಂದವ ನಾನು. ಸೀಲಿಂಗ್ ಆನ್ ಲ್ಯಾಂಡ್ ಹೋಲ್ಡಿಂಗ್ಸ್, ಸೆಕ್ಷನ್ 63 ಲ್ಯಾಂಡ್ ರಿಫಾರ್ಮ್ಸ್ ಆಕ್ಟ್. No person who is not a member of a family or who has no family shall, except as otherwise provided in this act, be entitled to hold, whether as landowner, landlord or tenant, or as a mortgagee with possession or otherwise, a partly in one capacity and partly in another land in excess of the ceiling area for a person who is not a member of a family or who is not a member of a family, provided that in case of a family consisting of more than 5 members, a ceiling area shall be 10 units. Plus an additional extent of 2 units for every member. In excess of 5, so in excess of 5. So, however, that the ceiling area shall not exceed 20 units in the aggregate. ಇದು ನಿಮಗೆ ಇದರಲ್ಲಿ ರೂಲ್ಸ್ ನಲ್ಲಿ ಕೊಟ್ಟಿದ್ದಾರೆ. 1 ಯೂನಿಟ್ ಅಂದ್ರೆ ಎಷ್ಟು ರೂಲ್ಸ್ ನಲ್ಲಿ ಹೇಳಿದ್ದಾರೆ. ಇಲ್ಲಿ ರೂಲ್ಸ್ ನಲ್ಲಿ ಇದ್ದಾರೆ, ನಾನು ಓದಕ್ ಹೋಗಲ್ಲ. ಯಾಕ್ರಿ ಹೇಳ್ತೇನೆ ನಿಮ್ಗೆ, ನೀವು ಹೇಳಿ ತಪ್ಪಲ್ಲ ಸರ್. ನೀವು ಆಮೇಲೆ ಮಾತಾಡ್ಯಪ್ಪ ಪ್ಲೀಸ್. ಮಧ್ಯ ಇದ್ರೆ ನಮಗೆಲ್ಲ ಮರ್ತೋಗುತ್ತೆ ಎಲ್ಲ. ಹಿಂದೆ 79AB ಅದರಲ್ಲಿ ಇನ್ಕಮ್ 2 lakhs ಇದ್ದಾಗ 25 ಮಾತಾಡಿದ್ರು. ಅದಕ್ಕೆ ಬಂದೇ ಇಲ್ಲ ಇನ್ನ. ಸೊ ಇದು ಸೀಲಿಂಗ್ ಅನ್ನ ನಿಗದಿ ಮಾಡ್ತದೆ. ಈಗ ಏನ್ ಮಾಡಿದ್ದಾರೆ, ಈ ತಿದ್ದುಪಡಿ ಮಾಡಿದ್ರಲ್ಲ, ಎಲ್ಲ ಯೂನಿಟ್ಗಳು ಮಾಡಿದ್ರಲ್ಲ, ಸೀಲಿಂಗು ಡಬಲ್ ಮಾಡ್ಬಿಟ್ರತಿ. 10 ಇದನ್ನ 20 ಮಾಡಿದ್ರು, 20 ಇದನ್ನ 40 ಮಾಡಿದ್ರು, 40 ಇದನ್ನ 80 ಮಾಡ್ಬಿಟ್ರು. ಅದಕ್ಕೇನ್ ಕಾರಣ ಕೊಡ್ತಾರೆ? ಬೇರೆ ರಾಜ್ಯದಲ್ಲಿ ಎಲ್ಲೂ ಇಲ್ಲ, ನಮ್ಮ ರಾಜ್ಯದಲ್ಲಿ ಮಾತ್ರ ಈ ತರ 79AB ಎಲ್ಲ ಇಟ್ಕೊಬಿಟ್ಟಿದೀವಿ. ಇದರಿಂದ ನಮ್ಮ ಕೈಗಾರಿಕೆಗಳ ಬೆಳವಣಿಗೆ ಆಯ್ತಾ ಇಲ್ಲ, ಆಹಾರದ ವೃದ್ಧಿ ಆಯ್ತಾ ಇಲ್ಲ, ರಫ್ತಾಯ್ತಾ ಇಲ್ಲ. ಅಂತ ಎಲ್ಲ ಹೇಳ್ತಾರೆ. ನಿಮಗೆ ಒಂದು ನಿಮ್ ಗಮನಕ್ಕೆ ತರಲಿಕ್ಕೆ ಬಯಸ್ತೇನೆ. ಕೇರಳದಲ್ಲಿ, ತಮಿಳುನಾಡಿನಲ್ಲಿ ಸನ್ಮಾನ್ಯ ಕೂರ್ರಿ, ಆಮೇಲೆ ಉತ್ತರ ಕೊಡ್ರಿ. ನೀವೇನೋ ಹೇಳಿದ್ರೆ ಆಮೇಲೆ ಉತ್ತರ ಕೊಡಿ ಪ್ಲೀಸ್. ನನ್ ನೋಡಿ ಹೇಳಿದ್ರಿ, ಪ್ಲೀಸ್ ನನ್ ನೋಡಿ ಹೇಳಿದ್ರಿ. ಅಶೋಕ್ ಕೂತ್ಕೊಳ್ಳಿ. ಇನ್ಯಾರಿಗೆ ಹೇಳಪ್ಪ ನಾನು? ಇಲ್ಲ, ಯಡಿಯೂರಪ್ಪನವ್ರಿಗೆ ಹೇಳ, ಬಿಜೆಪಿ ಸರ್ಕಾರ ಅವ್ರಿಗೆ ಹೇಳೋದಿಲ್ಲ. ಅಲ್ಲ
ಅಶೋಕ್ ಅವರು ಡಬಲ್ ಯಾಕೆ ಮಾಡಿದ್ರು ಅಂತ ಕೇಳಿದ್ರು, ನನ್ ಕೇಳಿದ್ರು, ಅದಕ್ಕೆ ಕೇಳಿದೆ ಅಷ್ಟೇ. ಬೇಡ ಅಂದ್ರೆ ಬೇಡ, ಆಮೇಲೆ ಹೇಳ್ರಿ, ಉತ್ತರ ಕೊಡಿಯಪ್ಪ, ಆರಾಮ್ಸೆ ಸರ್. ಉತ್ತರ ಇಂಟರ್ಫಿಯರ್ ಆಗಲ್ಲ, ನೀವ್ಯಾರು ಇಂಟರ್ಫಿಯರ್ ಆಗಬೇಡಿ ಅಂತ ಹೇಳ್ಬಿಟ್ಟು ಹಾಕಿದ್ದೀರಿ. ಉಪಾಧ್ಯಕ್ಷರ ಸಿದ್ದರಾಮಯ್ಯನವ್ರು ಏನ್ ಮಾತಾಡ್ತಾರೆ, ಎಲ್ಲರೂ ಯಾರ್ಯಾರು ಮಾತಾಡ್ತಾರೋ ಅವ್ರಿಗೆ ಯಾರಿಗೂ ನಾವು ಡಿಸ್ಟರ್ಬ್ ಮಾಡಲ್ಲ. ಪೂರ್ತಿ ಸ್ವಾತಂತ್ರ್ಯ ಅವ್ರಿಗೆ ಮಾತಾಡ್ಲಿ. ಅದೇ ರೀತಿ ನಾವು ಮಾತಾಡುವಾಗ ಅವರು ಯಾರು ತೊಂದರೆ ಕೊಡ್ತಿದ್ರೆ ಸಾಕು, ನಾವು ರೆಡಿ ಇದ್ದೀರಿ. ನಾನು ಮಧ್ಯೆ ಅಧ್ಯಕ್ಷರೇ, ದೇವರಾಜ ಅರಸನವ್ರು ತಂದಿದ್ದದ್ದು ಉಳುವವನೇ ಭೂಮಿ ಒಡೆಯ ಮಾಡಬೇಕು ಅಂತ, ಯೂನಿಟ್ ಇಷ್ಟೇ ಇರಬೇಕು ಅಂತ. ಇದೇನು ನೆನ್ನೆ ಮೊನ್ನೆ ತಂದ್ರ? 46 ವರ್ಷಗಳ ಹಿಂದೆ 1974 ಮಾರ್ಚ್ 1ನೇ ತಾರೀಕಿನಿಂದ ಜಾರಿಗೆ ಬಂದಿರೋದು ಇದು. 1974 ಮಾರ್ಚ್ 1ನೇ ತಾರೀಕು. ಅವತ್ತಿನಿಂದ ಯಾರು ಇದನ್ನು ಮುಟ್ಟಕ್ಕೂ ಹೋಗಿರ್ಲಿಲ್ಲ. ಬಹಳ ಜನರಿಗೆ ಕಾನೂನು ಬಂದ ಮೇಲೆ 1974 ತಿದ್ದುಪಡಿ ಆದ್ಮೇಲೆ ಬಹಳ ಜನ ದಲಿತರು, ಹಿಂದುಳಿದವರು, ಅಲ್ಪಸಂಖ್ಯಾತರು, ಬಡವರು, ದುಡಿಯೋ ವರ್ಗದ ಜನ, ಕೃಷಿ ಕಾರ್ಮಿಕರು, ಬಹಳ ಜನ ಗೇಣಿದಾರರಾದ್ರು. 79 ಏನಲ್ಲಿ ಏನ್ ಹೇಳಿದ್ದಾರೆ? ಯಾರಿಗೆ ಕೃಷಿಯೇತರ ಬಾಬುಗಳಿಂದ ಆದಾಯ ಮಿತಿ ಹಾಕಿದ್ದಾರೆ. ಅದರಲ್ಲಿ ಮೊದಲು 12,000 ಇತ್ತು 74ನೇ ಇಸ್ವಿನಲ್ಲಿ, ಆಮೇಲೆ 50,000 ಆಯ್ತು, ಆಮೇಲೆ 2 ಲಕ್ಷ ಆಯ್ತು. ನಮ್ಮ ಕಾಲದಲ್ಲಿ ಅದನ್ನ 25 ಲಕ್ಷ ಮಾಡೋದು. 2015, 16 12,000ದಿಂದ 50,000, 50,000ದಿಂದ 2 ಲಕ್ಷ, 2 ಲಕ್ಷದಿಂದ 25 ಲಕ್ಷ. ಕೃಷಿಯೇತರ ಬಾಬ್ನಿಂದ ಬರ್ತಕ್ಕಂಥ ಆದಾಯ ಆ ತರದವರಿದ್ರೆ ಅವರು ಜಮೀನನ್ನ ಖರೀದಿ ಮಾಡಾಗಿಲ್ಲ. ಅವ್ರು ಯಾರು ಕೂಡ ಜಮೀನು ಖರೀದಿ ಮಾಡಾಗಿಲ್ಲ, ಜಮೀನ್ದಾರರಾಗಿಲ್ಲ. ಇದನ್ನು ಉಲ್ಲಂಘನೆ ಮಾಡಿದ್ರೆ ಶಿಕ್ಷೆ. ನಾನು ಕೈದಾರ, ನಾನು ಅಗ್ರಿಕಲ್ಚರಿಸ್ಟು, ನನಗೆ ಆದಾಯ ಅದಕ್ಕಿಂತ ಕಡಿಮೆ ಇದೆ ಅಂತ ತೋರಿಸ್ಬೇಕು. 79AB ಸಿ ನಲ್ಲಿ ಪೆನಾಲ್ಟಿ. ಸೆಕ್ಷನ್ 80ನಲ್ಲಿ ನಾನ್ ಅಗ್ರಿಕಲ್ಚರಿಸ್ಟ್ಗೆ ಜಮೀನು ವರ್ಗಾವಣೆ ಆಗಬಾರ್ದು. ನಾನ್ ಅಗ್ರಿಕಲ್ಚರಿಸ್ಟ್ಗೆ ಜಮೀನು ವರ್ಗಾವಣೆ ಆಗಬಾರ್ದು. ಈಗ ಏನ್ ಮಾಡಿದ್ದಾರೆ? 63ಗೆ ಅದನ್ನ ಡಬಲ್ ಮಾಡಿದ್ದಾರೆ, ಸೀಲಿಂಗ್ ನ 63ನಲ್ಲಿ. 79AB ರದ್ದು ಮಾಡಿಬಿಟ್ಟಿದ್ದಾರೆ. ಸೆಕ್ಷನ್ 80 ಅಮೆಂಡ್ಮೆಂಟ್ ತಂದಿದ್ದಾರೆ, ಅದನ್ನು ರದ್ದು ಮಾಡಿದಾಗೆ. ನನ್ನ ಪ್ರಕಾರ ಈ ಭೂ ಸುಧಾರಣಾ ಕಾಯ್ದೆಯ ಆತ್ಮ ಇದೆಯಲ್ಲ, ಆತ್ಮನೇ ಕಿತ್ತಾಕ್ಬಿಟ್ಟಿದ್ದಾರೆ. ಭೂ ಸುಧಾರಣೆ ಆತ್ಮವನ್ನೇ ಕಿತ್ತಾಕ್ಬಿಟ್ಟಿದ್ದಾರೆ. Why? Where was the necessity? Where is the urgency to bring the ordinance? ಸಾಮಾನ್ಯವಾಗಿ ಆರ್ಡಿನೆನ್ಸ್ಗಳನ್ನು ತರುವಾಗ ತುರ್ತು ಅಗತ್ಯ ಇರಬೇಕು, ಸಮಾಜಕ್ಕೆ ಅವಶ್ಯಕತೆ ಇರಬೇಕು. ಇಂಥ ಜನರನ್ನ, ಗೇಣಿದಾರರನ್ನ ಮಾಲೀಕರನ್ನು ಮಾಡಿದಂತ ಕಾನೂನನ್ನ ಕೃಷಿಕರಲ್ಲದೆ ಇದ್ದವರು ಕೊಂಡ್ಕೊಳ್ಳದೆ ಇರತಕ್ಕಂಥ ಪರಿಸ್ಥಿತಿ ಮಾಡಿದಂತ ಕಾನೂನನ್ನ ಇವತ್ತು ನಿರ್ಜೀವಗೊಳಿಸಿದ್ದೀರಲ್ಲ. ಏನ್ರಿ ಇವರು ಇದ್ದಕ್ಕಿದ್ದಲ್ಲಿ ಹೆಂಗೆ ಹೇಳ್ತಾರೆ ಇವರು? ನೀವು ಮಾತಾಡಿ ಅಪ್ಪ, ನಿಮ್ ದಮ ಅಂತೀರಿ, ನೀವು ಕೂತ್ಕೊಳ್ರಿ, ಮಾತಾಡ್ರಿ ನೀವು.
ಸ್ವಲ್ಪ ಸಮಯ ಇರ್ಲಿ ಸರ್. ಅದೇನ ನೀವೇ ಮಾತಾಡಿ, ಮಾತಾಡೋದು ನೀವೇ ಇನಿಷಿಯೇಟ್ ಮಾಡಿ ಮಾತಾಡ್ತಾ ಇದ್ರಿ, ಆಮೇಲೆ ಎಲ್ಲ ಟೈಮ್ ಆಗೋಯ್ತು ಅಂತ ನಮ್ಮನ್ನು ಮಾತಾಡ್ಸೋದೇ ಇಲ್ಲ ಸರ್ ಅವರು. ಅಧ್ಯಕ್ಷರೇ ಅಲ್ಲ ಅಧ್ಯಕ್ಷರೇ, ಆ ಸಾಲಲ್ಲೂ ಇದ್ದೆ ಈ ಸಾಲಲ್ಲೂ ನಮ್ಮ ಲೀಡರ್ ಮಾತಾಡ್ತಿದ್ದಾರೆ ಹೇಳ್ತೇನೆ. ಅಲ್ಲ ಸರ್, ಶ್ರೀನಿವಾಸ್ ಮಾತಾಡ್ಲಿ ಬಿಡಿ, ಅವ್ರು ಕಂಪ್ಲೀಟ್ ಮಾಡಿ. ನಾವೆಲ್ಲ ಅಲ್ಲ ಒಂಚೂರು ಹೇಳ್ತೇನೆ. ನೀವು ಮಾತಾಡಿ ಒಂದ್ ನಿಮಿಷ ನೀವು ಸಹ ಮಾತಾಡಿದ್ರು. ಒಂದ್ ನಿಮಿಷ ನಮ್ಮ ನಾಯಕರು ಮಾತಾಡ್ತೀರ ಅನ್ಕೊಳ್ತೀವಿ ನಾವು. ಬಹಳ ಮಾತಾಡಕ್ ಅವಕಾಶ ಕೊಡಿ ಅವ್ರಿಗೆ. ಅಧ್ಯಕ್ಷರೇ, ದಯವಿಟ್ಟು ಎದ್ನಿಲ್ಲುವುದೇ ಕಡಿಮೆ, ಎದ್ನಿಲ್ಲುವುದೇ ಕಡಿಮೆ. ಪ್ಲೀಸ್ ಕೂತ್ಕೊಳ್ಳಿ. ಒಂದ್ ನಿಮಿಷ ಹೇಳ್ತೇನೆ ಸರ್. ಅದರಲ್ಲಿ ಸಹ ವಿನಾಯಿತಿ ಕೊಟ್ಟಿದ್ದಾರೆ. ಕಾಫಿ ಪ್ಲಾಂಟೇಶನ್, ಟೀ ಪ್ಲಾಂಟೇಶನ್, ಪೆಪ್ಪರ್, ರಬ್ಬರ್, ಕಾರ್ಡಮಮ್ 1000 ಗಟ್ಟಲೆ ತಗೊಳ್ಬಹುದು. 1000 ಗಟ್ಟಲೆ ತಗೊಳ್ಬಹುದು. 79 AB ಉಲ್ಲಂಘನೆ ಆಗುವುದಿಲ್ಲ. ದಯವಿಟ್ಟು ಇವರಿಗೆ 1 ಗಂಟೆ ಟೈಮ್ ಕೊಡಿ ಮಾತಾಡಕ್ಕೆ. ಅವಕಾಶ ಕೊಡಿ ಇವರಿಗೆ 1 ಗಂಟೆ. 1 ಗಂಟೆ ಚರ್ಚೆಗೆ ಅವಕಾಶ ಕೊಡಿ ಅವರಿಗೆ. ಕಾರ್ಲ್ ಮಾರ್ಕ್ಸಿಂದ ದೇವರಾಜ ಅರಸಿಂದ ಎಲ್ಲಾ ಸರ್ಕಾರದ ಬಗ್ಗೆ ಹೇಳ್ತೇನೆ ಸರ್. ಅವರು ಮಾತಾಡ್ಲಿ ಸರ್, ಆದ್ರೆ ನಮ್ಗೆ ಸ್ವಲ್ಪ ಸಮಯ ನಿಗದಿ ಮಾಡಿ. ಅವರೊಬ್ಬರೇ ಮಾತಾಡ್ತಾ ಇದ್ದಾರೆ. ಮೈ ರೆಸ್ಕ್ಯೂ ಮಾನ್ಯ ಅಧ್ಯಕ್ಷರೇ, ಐ ಕಾಂಟ್ ಪಾರ್ಟಿಸಿಪೇಟ್ ಇನ್ ದಿ ಡಿಬೇಟ್. ಮಾತಾಡಿ ಏನೋ ಒಂದ್ಸಾರಿ ಓಕೆ, ಪದೇ ಪದೇ ನಿಂತ್ಕೊಳ್ಳೋದಾಗಲ್ಲ. ಮಾನ್ಯ ಅಧ್ಯಕ್ಷರೇ, there was no necessity, there was no urgency, there was no demand from the society, there is no demand from the farmers, there is no demand from any section of the society. ಇವರು ಆತುರವಾಗಿ ಈ ಕಾಯ್ದೆಯನ್ನ ತಂದಿದ್ದಾರೆ, ಈ ತಿದ್ದುಪಡಿಯನ್ನ ತಂದಿದ್ದಾರೆ. ಯಾರ ಜೊತೆ ಅವರು ಚರ್ಚೆ ಮಾಡಿದ್ರ? ತರಕ್ಕೂ ಮುಂಚಿತವಾಗಿ ಎಕ್ಸ್ಪರ್ಟ್ಸ್ ಜೊತೆ ಚರ್ಚೆ ಮಾಡಿದಾರ? ವಿರೋಧ ಪಕ್ಷದವ್ರ ಜೊತೆ ಚರ್ಚೆ ಮಾಡಿದಾರ? ರೈತರ ಜೊತೆ ಚರ್ಚೆ ಮಾಡಿದಾರ? ಯಾರ ಜೊತೆಲೂ ಮಾಡಿಲ್ಲ. ಓಲಿ ಸಾರ್ವಜನಿಕವಾಗಿ ಪಬ್ಲಿಕ್ ಡೊಮೈನ್ ನಲ್ಲಿ ಬಿಟ್ಟಿದಾರ ಬಿಫೋರ್ ದಿ ಅಮೆಂಡ್ಮೆಂಟ್ ಇಸ್ ಬ್ರಾಟ್? ನೋ. ಯಾಕೆ ತಕ ಬಂದ್ರು? ವಾಟ್ ಇಸ್ ದರ್ ಇಂಟೆನ್ಷನ್? ಹೂ ಇಸ್ ಬಿಹೈಂಡ್ ದಿಸ್ ಅಮೆಂಡ್ಮೆಂಟ್ ಬಿಲ್? ಇದ್ರ ಬಗ್ಗೆ ಇವತ್ತು ಚರ್ಚೆ ಆಗ್ಬೇಕು. ಇವ್ರೇನ್ ಹೇಳ್ತಾರೆ? ಇಲ್ಲ ಬೇರೆ ರಾಜ್ಯಗಳಲ್ಲಿ ಇಲ್ಲ. ಆಯ್ತಪ್ಪ, ಬೇರೆ ರಾಜ್ಯಗಳಲ್ಲಿ ಇಲ್ಲ, ಓಕೆ. ನೀವು ರೈತರ ಜೊತೆ ಚರ್ಚೆ ಮಾಡಿ ತರಬೇಕೋ ಬೇಡ ಅಂತ, ವಿರೋಧ ಪಕ್ಷದವ್ರ ಜೊತೆ ಚರ್ಚೆ ಮಾಡಿ ತರಬೇಕೋ ಬೇಡ ಅಂತ, ಅಸೆಂಬ್ಲಿನಲ್ಲಿ ಚರ್ಚೆ ಮಾಡ್ಬಿಟ್ಟು ಆಮೇಲೆ ಮಾಡಿ. ಯಾರನ್ನು ವಿಶ್ವಾಸ ತಗೊಳ್ದೇನೆ ಮಾಡಿದ್ದೀರಿ. ಈಗ ಏನಾಗಿದೆ ಇದರ ಪ್ರಕಾರ, ನಿಮ್ಮ ಅಮೆಂಡ್ಮೆಂಟ್ ಪ್ರಕಾರ 79A and B ನಲ್ಲಿ 79A and B ನಲ್ಲಿ there are about 13,814 13,814 ಮೊಕದ್ದಮೆಗಳು they were pending before the courts. ಅಷ್ಟು 13,814 ಕೇಸ್ಗಳು. ಅದರಲ್ಲಿ ಸುಮಾರು 5,000ಕ್ಕೂ ಎಕರೆ ಜಮೀನುಗಳು ಬೆಂಗಳೂರು ಅರ್ಬನ್ ಡಿಸ್ಟ್ರಿಕ್ಟ್, ರಾಮನಗರ, ಚಿಕ್ಕಬಳ್ಳಾಪುರ, ಕೋಲಾರ ಈ ಜಿಲ್ಲೆಗಳಲ್ಲೇ ಇದೆ. 1 ಎಕರೆಗೆ ಈ ಪೆಂಡಿಂಗ್ ಬಿಲ್ ಕೇಸ್ಗಳಿದ್ವಲ್ಲ, 1 ಎಕರೆ, 1 ಕೇಸ್ಗೆ 1 ಮೊಕದ್ದಮೆಗೆ 4 ಎಕರೆ ಅಂತ ಇಟ್ಕೊಳ್ಳೋಣ. ಇವರೆಲ್ಲ 79A, B
ವೈಲೇಟ್ ಮಾಡಿ ತಗೊಂಡಿದ್ದವ್ರು ಜಮೀನುಗಳನ್ನ 4 ಎಕರೆ ಅಂತ ಇಟ್ಕೊಳ್ಳೋಣ. 13,814 ಮೊಕದ್ದಮೆಗಳಿಗೆ ಎಷ್ಟು ಎಕರೆ ಆಯ್ತು? ಮೋರ್ ದನ್ 60,000 ಎಕರ್ಸ್. ಮೋರ್ ದನ್ 60,000 ಎಕರ್ಸ್. 1 ಎಕರೆಗೆ 2 ಕೋಟಿ ರೂಪಾಯಿ ಅಂತ ಇಟ್ಕೊಳ್ಳಿ, ಎಷ್ಟು ದುಡ್ಡಾಯ್ತು? ಮೋರ್ ದನ್ 1 lakh crores. More than 1 lakh crore. ಆ ಎಲ್ಲ ಈಗ ತಿದ್ದುಪಡಿ ತಗೊಬಂದು ಆಲ್ ಕೇಸಸ್ ಆರ್ ಪೆಂಡಿಂಗ್, ಅವೆಲ್ಲನೂ ಕೂಡ ರದ್ದಾಗ್ಬಿಡ್ತು, ನಲ್ಲಿಫೈ ಆಗ್ಬಿಡ್ತದೆ. ನಲ್ಲಿಫೈಡ್. ದೇ ಆರ್ ಸೆಟ್ ಫ್ರೀ. ಹೋರಾಯ್ತಾಗ ಮಜಾ ಮಾಡೋಗ್ರಿ ತೆಗಿ ಅಂತ. ಕಾರಣ ಏನ್ ಕೊಡ್ತಾರೆ? ಲಂಚ ತಗತಾ ಇದ್ರು ಅಧಿಕಾರಿಗಳು. ಹಾಗಾದ್ರೆ ಪೊಲೀಸ್ ಸ್ಟೇಷನ್ ಲಂಚ ತಗೊಳ್ಳಲ್ವೋ? ತಹಸೀಲ್ದಾರ್ ಕಚೇರಿ ಲಂಚ ತಗೊಳ್ಳಲ್ವೋ? ಸಬ್ ರಿಜಿಸ್ಟ್ರಾರ್ ಆಫೀಸ್ ಲಂಚಗಳು ಅಲ್ಲ, ರದ್ದು ಮಾಡ್ಬಿಡಿ ಎಲ್ಲನೂ. ಸರ್ಕಾರ ಹೇಳೋದಲ್ಲ, ಅಲ್ಲಿ ಲಂಚ ತಗೋತಾ ಇದ್ದಾರೆ ಅದಕ್ಕೋಸ್ಕರ ರದ್ದು ಮಾಡ್ತೀವಿ ಅಂತ ಹೇಳೋದಲ್ಲ. ದಟ್ ಮೀನ್ಸ್ ಟು ಶೇ ಇಟ್ ಶೋಸ್ ಯುವರ್ ಇನ್ಎಫಿಷಿಯನ್ಸಿ. ಎಲ್ಲಿ ಲಂಚ ತಗೊಳ್ಳಿ, ಎಲ್ಲಿ ಲಂಚ ತಗೊಂಡಿಲ್ಲ, ಲಂಚ ನಿಂತೋಗ್ಬಿಟ್ಟಿದ್ಯಾ? ಸಬ್ ರಿಜಿಸ್ಟ್ರಾರ್ ಆಫೀಸ್ ನಲ್ಲಿ ಲಂಚ ನಡೆಯಲ್ಲ, ತಹಸೀಲ್ದಾರ್ ಕಚೇರಿ ಲಂಚ ನಡೆಯಲ್ಲ, ಪೊಲೀಸ್ ಕಚೇರಿಯಲ್ಲಿ ಲಂಚ ನಡೆಯಲ್ಲ. ಹೇಳ್ಬಿಡ್ಲಿ ನೋಡೋಣ, ಎದೆ ತಟ್ಕೊಂಡು ಹೇಳಿ, ಸಾಕ್ಷಿಯಾಗಿ ಹೇಳಿ. ಅಡ್ಮಿಟೆಡ್ಲಿ ಅಸಿಸ್ಟೆಂಟ್ ಕಮಿಷನರ್ ಕಚೇರಿಯಲ್ಲಿ ಲಂಚ ನಡೀತದೆ. ನಾವು ನಿಲ್ಸಕ್ಕಾಗಲ್ಲಪ್ಪ ನಮ್ಮ ಕೈಲಿ ಅದನ್ನ. ತಹಸೀಲ್ದಾರ್ ಕಚೇರಿ ಲಂಚ ನಡೀತದೆ, ನಾವು ನಿಲ್ಸಕ್ಕಾಗಲ್ಲ ಅದನ್ನ. ವಾಟ್ ಡಸ್ ಇಟ್ ಮೀನ್? ಹಾಗಾದ್ರೆ ದೇಶದಲ್ಲಿ ಅರಾಜಕತೆ ಆಗ್ಬಿಡ್ತದೆ, ರಾಜ್ಯದಲ್ಲಿ ಅರಾಜಕತೆ ಆಗ್ಬಿಡ್ತದೆ. ಇಫ್ ಯು ಸೇ ವಿ ಆರ್ ಅನೇಬಲ್ ಟು ಸ್ಟಾಪ್. ಅದಕ್ಕೋಸ್ಕರ ನಾನು ಈ ವ್ಯವಸ್ಥೆಯನ್ನೇ, ಜನಪರವಾಗಿರ್ತಕ್ಕಂಥ ವ್ಯವಸ್ಥೆ, ಕಾನೂನನ್ನೇ ರದ್ದು ಮಾಡ್ಬಿಡ್ತೀನಿ ನಾನು ಅಂತ. ಒಂದು ಜನಪರವಾದ ಸರ್ಕಾರದ ಧೋರಣೆನ ಇದು? ಜನಪರವಾದಂತ ಸರ್ಕಾರ ಇದು ಧೋರಣೆ ಅಲ್ಲ, ಇದು ಜನ ವಿರೋಧಿ ಧೋರಣೆ. ಸರ್ಕಾರದ ಅಸಮರ್ಥತೆ. ಅಸಮರ್ಥತೆ. ಅದಕ್ಕೋಸ್ಕರ ಇದು ತಗೊಬತ್ತೀರಾ? ಈಗೇನ್ ಮಾಡಕ್ ಹೊರಟಿದ್ದೀರಿ? ಸೆಕ್ಷನ್ 80 ಅದೇನು ಪೂರ್ವಾನ್ವಯ ಆಗುವಂತೆ, ರೆಟ್ರಾಸ್ಪೆಕ್ಟಿವ್ ಇಂಗ್ಲಿಷ್ ನಲ್ಲಿ, ರೆಟ್ರಾಸ್ಪೆಕ್ಟಿವ್, ಪ್ರಾಸ್ಪೆಕ್ಟಿವ್ ಅಲ್ಲ, ರೆಟ್ರಾಸ್ಪೆಕ್ಟಿವ್. ಸೊ ಹಿಂದೆ ಏನೇನು ಆಗಿದೆ ಎಲ್ಲ ಸೇರಿಸಿ. ಆಮೇಲೆ ಕೆಲವು ವರ್ಷಗಳ ಹಿಂದೆ ಮಾನ್ಯ ಅಧ್ಯಕ್ಷರೇ, ಈ ರಿಜಿಸ್ಟ್ರಾರ್ ಆಫ್ ಕೋಆಪರೇಟಿವ್ ಸೊಸೈಟಿ ಅವರು ಒಂದು ಆಡಿಟ್ ಮಾಡಿಸವ್ರೆ. 17 ಹೌಸಿಂಗ್ ಸೊಸೈಟಿಗಳದ್ದು ಆರ್ಡರ್ಸ್ ಇದು ಮಾಡಿಸಿದ್ದಾರೆ, ಆಡಿಟ್ ಮಾಡಿದ್ದಾರೆ. ಅದರಲ್ಲಿ ಸುಮಾರು 52,000 ಎಕರೆ ಇನ್ವಾಲ್ವ್ ಆಗಿದೆ. ಅವರೆಲ್ಲ 79A, B ಎಲ್ಲ ವೈಲೇಟ್ ಮಾಡಿ ತಗೊಂಡಿದ್ದವರು. ನೋಡಿ, ಇದನ್ನ ನಾನು 13,814 ಎಕರೆ ಬಾಯಿ ಮಾತಿನಲ್ಲಿ ಹೇಳೋದಲ್ಲ, ಇದು ಟ್ರೂ ಕಾಫಿ. ವಿ ಪ್ರಕಾಶ್, ಸರ್ಕಾರದ ಅಧೀನ ಕಾರ್ಯದರ್ಶಿ, ಕಂದಾಯ ಇಲಾಖೆಯವರು ಕೊಟ್ಟಿರೋದು. ಅವರಿಂದ ಕಾಪಿ ತಗೊಂಡಿರೋದು ನಾವು. 13,814 ಎಕರೆ. ನೋಡಿ, ನಿಮಗೆ ಬೆಂಗಳೂರು ಅರ್ಬನ್ 1,080 ಎಕರೆ, ಬೆಂಗಳೂರು ರೂರಲ್ 1,811 ಎಕರೆ, ಮೈಸೂರು 996 ಎಕರೆ,
ಕೋಲಾರ 856 ಎಕರೆ, ತುಮಕೂರು 975 ಎಕರೆ, ಮೈಸೂರು ಸುತ್ತಮುತ್ತ ಬೆಂಗಳೂರಿನ ಸುತ್ತಮುತ್ತ ಏನು ಅಲ್ಲ ಸರಿ ಕೇಸಸ್ 13,814 ಎಕರೆಗಳೆಲ್ಲ ಕೇಸಸ್. ಸಾರಿ ಯು ಆರ್ ಕರೆಕ್ಟ್. ಕೇಸಸ್ ನಾನು ಏನ್ ಹೇಳಿದೆ, ಅದಕ್ಕೆ ಒಂದು ಕೇಸ್ನಲ್ಲಿ 4 ಎಕರೆ ಅಂತ ಹೇಳಿದೆ. ಒಂದು ಕೇಸ್ ಒಂದು ಮೊಕದ್ದಮೆಗೆ 4 ಎಕರೆ ಅಂತ ಹೇಳಿದ್ದೆ. ಈಗ ಹೇಳುವಾಗ ನಾನು ಎಕರೆ ಅಂತ ಹೇಳ್ಬಿಟ್ಟೆ. ಯು ಆರ್ ಕರೆಕ್ಟ್. ಥ್ಯಾಂಕ್ ಯು ಫಾರ್ ದಿ ಕರೆಕ್ಷನ್. ಆಲಾಡಿ ಶ್ರೀನಿವಾಸ್ ಶೆಟ್ರು ಮಾಡಿದ್ದು ಅದೇನೆ ತಮಗೆ. ಆಯ್ತು ಅದು ಸ್ವಲ್ಪ ಅವ್ರಿಗೆ ಇದು ಮಾಡಿ. ಆಯ್ತು ಶಿವ್, ಆಯ್ತಪ್ಪ, ನಿನ್ನಷ್ಟು ಬುದ್ಧಿವಂತ ಅಲ್ಲ ನಾನು. ಏನೋ ತಪ್ಪುಗಳು ಆಯ್ತವೆ, ಏನ್ ಮಾಡಕ್ಕಾಗುತ್ತೆ. ಅವ್ರು ಅದನ್ನೇ ಹೇಳಕ್ ಹೋಗಿದ್ದು. ಆಯ್ತು ಅದಕ್ಕೆ ಅದು ಹೇಳೋದು ಪರವಾಗಿಲ್ಲ. ಅವ್ರು ಹೇಳಿದ್ರು ಅವ್ರಿಗೂ ಥ್ಯಾಂಕ್ಸು ಕರೆಕ್ಷನ್ ಮಾಡಿದ್ರೆ, ಇವ್ರು ಹೇಳಿದ್ರು ಕರೆಕ್ಷನ್ ಮಾಡಿದ್ರೆ ಅವ್ರಿಗೂ ಥ್ಯಾಂಕ್ಸು. 13,814 ಅಂತೂ ಯು ಡೋಂಟ್ ಡಿಸ್ಪ್ಯೂಟ್. ಯು ಡೋಂಟ್ ಡಿಸ್ಪ್ಯೂಟ್. You don't dispute. It is because this copy has been obtained from the government. Additional Secretary, Revenue Department, ಅವ್ರು ಕೊಟ್ಟಿರೋದು ಕಾಪಿ. ನಾನೇ ಸೃಷ್ಟಿ ಮಾಡ್ಕೊಂಡಿರೋದಲ್ಲ. ಸುಮಾರು 50,220 ಎಕರೆ ಕೋಆಪರೇಟಿವ್ ಹೌಸಿಂಗ್ ಕೋಆಪರೇಟಿವ್ ಸೊಸೈಟಿ, ನೌಕರರ ಗೃಹ ನಿರ್ಮಾಣ ಸಂಘದ ಸಹಕಾರ ದೋಖಾ. ಸೊ ಇಷ್ಟು ಕೇಸ್ಗಳು ಇವತ್ತು ಎಲ್ಲ ನಲ್ಲಿಫೈ ಆಗ್ಬಿಡ್ತವೆ. ಅದೇ ಪದ ಉಪಯೋಗಿಸಿರೋದು ಅವ್ರು ಏನು ಅಂತಂದ್ರೆ ಅಬೇಟೆಡ್ ಸ್ಟ್ಯಾಂಡ್ಸ್ ಅಬೇಟೆಡ್. ಬಹುವಚನ ಇರೋದ್ರಿಂದ ಸ್ಟ್ಯಾಂಡ್ ಅಬೇಟೆಡ್. ಕರೆಕ್ಟ್ ದೇಶಪಾಂಡೆ? ಸೊ ಈ ತರ ಕಾನೂನು ತಂದಿದಾರಲ್ಲ, ಇದನ್ನ ಒಪ್ಕೋಬೇಕಾ? ಈ ರಾಜ್ಯ ಜನ ಒಪ್ಕೋಬೇಕಾ? ನನ್ನ ಪ್ರಕಾರ ಈ ತಿದ್ದುಪಡಿ ತರಲಿಕ್ಕೆ ಕಾರ್ಪೊರೇಟ್ ಬಾಡಿಗಳ ಪ್ರಭಾವ ಇದೆ, ಒತ್ತಡ ಇದೆ, ಹೌಸಿಂಗ್ ಸೊಸೈಟಿಗಳ ಒತ್ತಡ ಇದೆ. ಇದ್ರ ಹಿಂದ್ಗಡೆ ಕೋಟ್ಯಾಂತರ ರೂಪಾಯಿಗಳ ಅವ್ಯವಹಾರ ನಡೆದಿದೆ. ಯಾಕಂತಂದ್ರೆ ಈಗ ಏನ್ ಮಾಡಿದ್ದಾರೆ, ತಗೊಬಂದ್ಬಿಟ್ಟು ಕೃಷಿಕರು ಮಾತ್ರ ಜಮೀನು ತಗೋಬೇಕಾಗಿತ್ತು. ಕೃಷಿ ನಾನ್ ಅಗ್ರಿಕಲ್ಚರ್ ಇಂದ ಬರ್ತಕ್ಕಂಥ ಆದಾಯ 25 ಲಕ್ಷಕ್ಕಿಂತ ಜಾಸ್ತಿ ಇದೆ, ತಗೊಳಗಿರ್ಲಿಲ್ಲ. ಈಗ ಎನಿಬಡಿ ಕ್ಯಾನ್ ಪರ್ಚೇಸ್. ನನಗೆ ನಾ ರೈತನ ಮಗ, ನನಗೆ ಈಗ ಆಗ್ಲೇ ಇದೆ. ನಾ ಮೆಂಬರ್ ಆಫ್ ದಿ ಜಾಯಿಂಟ್ ಫ್ಯಾಮಿಲಿ. ನಂಗೆ ಗೊತ್ತಿಲ್ಲ, ನೀವು ನಿಮ್ ತಂದೆ ಲಾಯರ್ ಆಗಿದ್ರು, ನಮ್ಮಪ್ಪ ಹೊಲ ಉಳ್ತಿದ್ದವನು. ನಿಂಗೆ ಗೊತ್ತಿಲ್ಲ, ನನಗೆ ಆಸ್ತಿ ಗೊತ್ತಿಲ್ಲ, ಬಟ್ ಶ್ರೀಮಂತ ಅನ್ನೋದು ಗೊತ್ತು ನನಗೆ. ಈಗಲೂ ಶ್ರೀಮಂತ, ಹಿಂದಿನ ನಿಮ್ಮ ಅಪ್ಪನು ಶ್ರೀಮಂತರಾಗಿದ್ರು. ನಮ್ಮಪ್ಪ ಹಂಗಿರ್ಲಿಲ್ಲ, ಹೆಬ್ಬೆಟ್ಟು ಹೊತ್ತದು, ಹೊಲ ಉಳೋದು. ನನಗೂ ಓದ್ ರಜಾ ಬತ್ತಿತ್ತಲ್ಲ, ಹೈಸ್ಕೂಲ್ ಓದುವಾಗ ಮೈಸೂರಿಗೆ ಬಂದೆ, ಅಲ್ಲಿಂದ PUC ಎಲ್ಲ ರಜಾ ಬತ್ತಿತ್ತಲ್ಲ, ಹೊಲ ಉಳಕ್ ಕಳಿಸೋನು ನಮ್ಗೆ, ಇಲ್ಲ MMA ಕಳಿಸೋನು. ಅಧ್ಯಕ್ಷರೇ, ಸರ್ ಅವರು ಸರ್ ಒಂದ್ ನಿಮಿಷ ಸರ್, ಈ ಕಡೆ ಇರ್ಲಿಲ್ಲ ಸರ್. ಸೊ ನಾವು ಜಮೀನ್ದಾರಿ, ಹಾಗಾಗಿ ಆ ಕೆಲಸ ಮಾಡ್ತಿದ್ದಿಲ್ಲ, ವಕಾಲತ್ ಮಾಡ್ತಿದ್ವಿ ನಾವು. ನೀ ಎಲ್ಲಿ ನೇಗ್ಲು ಹಿಡಿದಿದ್ದೇನೆ ಹೇಳಪ್ಪ, ನೇಗ್ಲು ಹಿಡಿದಿದ್ದೆ. ಮತ್ತೆ ನಮಗೆ ಹಳ್ಳಿಗೆ ಹೋದ್ರೆ ನಮ್ಮ ಅದೇ ನಾ ಹೇಳಿದೆ, ಲ್ಯಾಂಡ್ ಲಾರ್ಡ್ಸ್ ಅಂತ ಹೇಳಿದೆ. ನಾ ಜಮೀನ್ ಮಾಡಕ್ ಹೋಗಿದ್ದೀನಿ, ನಾ ಹೇಳಿಲ್ಲ. ನೀನು ಆಬ್ಜೆಂಟಿ ಲ್ಯಾಂಡ್ ಲಾರ್ಡ್. ನೋಡಿ, ಇವರು ಶಾನ್ ಬೋಗರ್ ಮನೆಯವರು, ಇವ್ರು ಜಮೀನ್ದಾರರು ಪಾಪ. ಜಮೀನು ಈಗ ಲ್ಯಾಂಡ್ ಲಾರ್ಡ ನೀವು, ಟಿಲ್ಲರ್.
ನಮ್ಗೆ ಸಣ್ಣ ಹುಡುಗರಾಗಿದ್ದಾಗ ದೇಶಪಾಂಡೆ ನಮ್ಮ ಮನೇಲಿ ನಮ್ಮ ಅಣ್ಣ ನಮ್ಮ ಮನೇಲಿ ಕೆಲಸ ಮಾಡ್ತಿದ್ರಲ್ಲ ಅವರೆಲ್ಲ ನಮಗೂ ಉಳೋದ್ ಕಲ್ಸ್ಕೊಡು ಅಂತ ಹೋಗ್ಯವ್. ಮೊದ್ಲು ನೀವು ಉಳೋದ್ ಕಲಿಬೇಕಾದ್ರೆ ಮೇಳಿ ಹಾಲು ಕುಡಿಬೇಕು ಅನ್ನೋರು. ಮೇಳಿ ಹಾಲು ಅಂದ್ರೆ ಗೊತ್ತಾ? ನೋಡಿ, ಗೊತ್ತಿಲ್ಲ ನಿನಗೆ. ಮೇಳಿ ಹಾಲು ಅಂತಂದ್ರೆ ನಮ್ ಕೈನೇ ಹಿಡ್ಕೊಂಡು ಇದ್ರ ಮೇಳಿ ಮೇಲೆ ಇಟ್ಕೊಬಿಡೋರು. ನಾವು ಅದ್ರ ಜೊತೆಲಿ ಹಿಡ್ಕೊಂಡ ಮೇಳಿ ಏನ್ ಭದ್ರವಾಗಿ ಹಿಡ್ಕೊಬಿಡೋರು ಮೇಳಿ ಮೇಲೆ. ಇಲ್ಲೆಲ್ಲ ಒಪ್ಪಳ ಬಂದ್ಬಿಡವು ಬಾಯಿಲ್ಸ್. ಅದನ್ನ ಮೇಳಿ ಹಾಲು ಕುಡಿಯೋದು ಅಂತ ಏನಾದ್ರು ಹಳ್ಳಿನಲ್ಲಿ ಮೇಳಿ ಹಾಲು. ನಾವೆಲ್ಲ ಮೇಳಿ ಹಾಲು ಕುಡಿದು ಹೊಲ ಉಳೋದು ಕಲ್ತದ್ದು. ಅದೇನೇ ಇರ್ಲಿ, ಕೆಲವು ನಾವು ರಿಯಾಯಿತಿಗಳನ್ನು ಕೊಟ್ಟಿದ್ದೀವಿ. ಖುಷ್ಕಿ ತರಿ ಜಮೀನು, ಅಶ್ಯೂರ್ಡ್ ಇರಿಗೇಷನ್ ಇರ್ತಕ್ಕಂಥ ಜಮೀನುಗಳಿಗೆ ಇದು ಅಪ್ಲೈ ಆಗಲ್ಲ. ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವರು ಅವ್ರಿಗೆ ಅಪ್ಲೈ ಆಗಲ್ಲ ಅಂತ ಎಲ್ಲ ಹೇಳಿದ್ದಾರೆ. ಆದ್ರೆ ಸಾವಿರಾರು ಜನ ಗೇಣಿದಾರರು ಮಾಲೀಕರಾಗಿದ್ರಲ್ಲ, ಅವ್ರ ಪರಿಸ್ಥಿತಿ ಏನಾಗುತ್ತೆ ಮುಂದೆ? ಯಾಕಂದ್ರೆ ನಮ್ಮ ದೇಶದಲ್ಲಿ ಹಿಡುವಳಿ ಇರೋದೇ 1.36 ಹೆಕ್ಟೇರ್. 1.36 ಹೆಕ್ಟೇರ್. ದಟ್ ಮೀನ್ಸ್ ಟು ಸೇ ಲೆಸ್ ದ್ಯಾನ್ 5 acres per head. ಈ ದೇಶದ ಸಂಪತ್ತಿದೆಯಲ್ಲ, ಈ ದೇಶದ ಸಂಪತ್ತು 60% ಸಂಪತ್ತು 1% ಜನರ ಕೈನಲ್ಲಿದೆ. 60% wealth is in the hands of 1% of the population. 20% of the wealth is in the hands of the 9% of the population. And 20% of the wealth is in the hands of 90% of the population. This is the position. ಇದು ನಾನು ಹೇಳೋದಲ್ಲ, ಅಗ್ರಿಕಲ್ಚರ್ ಗಣತಿ ಪ್ರಕಾರ ಮಾಡಿರೋದು. 2015-16ರಲ್ಲಿ 2011ರಲ್ಲಿ ಅಗ್ರಿಕಲ್ಚರ್ ಸೆನ್ಸಸ್ ಆಗಿದೆ. 1.36 ಹೆಕ್ಟೇರ್. ಸುಮಾರು 80% ಆಫ್ ದಿ ಪೀಪಲ್ ಸಣ್ಣ ಹಿಡುವಳಿದಾರ. 80% ಆಫ್ ದಿ ಪಾಪ್ಯುಲೇಷನ್. ನಾನು ಹೋಲ್ಡಿಂಗು ಎಕನಾಮಿಕ್ ಸರ್ವೆನಲ್ಲಿ ನೋಡಿರೋದು. ಎಕನಾಮಿಕ್ ಸರ್ವೆ ಎಕನಾಮಿಕ್ ಸರ್ವೆ 1920 ಪ್ರಕಾರ 1.3 ಹೆಕ್ಟೇರ್. 80% ಆಫ್ ದಿ ಪಾಪ್ಯುಲೇಷನ್ ಅವ್ರು 10ಕ್ಕಿಂತ 5 ಎಕರೆಗಿಂತ ಕಡಿಮೆ ಇರ್ತಕ್ಕಂಥದ್ದು. ಇವ್ರು ಏನ್ ಹೇಳ್ತಾರೆ, ಕಡಿಮೆ ಹೋಲ್ಡಿಂಗ್ ಇದ್ರೆ ಉತ್ಪಾದನೆ ಕಡಿಮೆ ಆಗ್ತದೆ. ಕಡಿಮೆ ಹೋಲ್ಡಿಂಗ್ ಇದ್ರೆ ಉತ್ಪಾದನೆ ಜಾಸ್ತಿ. ಕಾರ್ಪೊರೇಟ್ ಬಾಡಿಗಳಿಗೆ ಕೊಟ್ಬಿಟ್ರೆ, ಶ್ರೀಮಂತರಿಗೆ ಕೊಟ್ಬಿಟ್ರೆ ಅವ್ರು ಹೆಚ್ಚು ಜಮೀನ್ ತಗೊಬಿಡ್ತಾರೆ. ಯಾಕಂದ್ರೆ ಈಗ 216 ಎಕರೆ ತಗೋಬಹುದು ಅಂತ ಹೇಳ್ಬಿಟ್ಟಿದ್ದಾರೆ. 216 ಎಕರ್ಸ್ ತಗೋಬಹುದು ಅಂತ ಹೇಳ್ಬಿಟ್ಟಿದ್ದಾರೆ. ಅದೇನು ಯಾವುದು ನಿಮ್ಗೆ ಅವ್ರೇನು ಅಗ್ರಿಕಲ್ಚರಿಸ್ಟ್ ಆಗ್ಬೇಕಾಗಿಲ್ಲ. ನಾನ್ ಅಗ್ರಿಕಲ್ಚರಿಸ್ಟ್ ಕ್ಯಾನ್ ಪರ್ಚೇಸ್. ಯಾಕಂದ್ರೆ ನಾವು ಆಹಾರದ ಉತ್ಪಾದನೆಯನ್ನ ಜಾಸ್ತಿ ಮಾಡ್ತೇವೆ. ಗುಜರಾತ್ ಎಂದು ಹೋಲಿಕೆ ಮಾಡಿದ್ದಾರೆ. ಮ್ಯಾನಿಫೆಸ್ಟೋ ತಗೋಬೋದಾಗಿತ್ತಲ್ಲ, ಪಾರ್ಟಿ ಮ್ಯಾನಿಫೆಸ್ಟೋ ಜನರಿಗೆ ಅಪ್ರೂವಲ್ ತಗೋಬೋದಾಗಿತ್ತು. ಮನೆ ಅಧ್ಯಕ್ಷರೇ, GDP ಗ್ರೋತ್ಗೆ ವಾಟ್ ಇಸ್ ದಿ ಕರ್ನಾಟಕ ಕಾಂಟ್ರಿಬ್ಯೂಷನ್? ನಾವು ಯಾವ ಜಾಗದಲ್ಲಿದ್ದೇವೆ? ಹರಿಯಾಣ ಅಲ್ಲ, ಗುಜರಾತ್ ಎಷ್ಟು ಕಾಂಟ್ರಿಬ್ಯೂಷನ್ ಟು ದಿ GDP? 1,11,51,150 ಕೋಟಿ. ವಾಟ್ ಈಸ್ ಅವರ್ ಕಾಂಟ್ರಿಬ್ಯೂಷನ್? ಕರ್ನಾಟಕ
17-18ರಲ್ಲಿ ಅವ್ರದ್ದು 11 ಲಕ್ಷ ಇದ್ರೆ ನಮ್ದು 12,31,090 ಕೋಟಿ. ಅವ್ರದ್ದು 18-19ರಲ್ಲಿ ನಾಟ್ ಅವೈಲಬಲ್ ಅಂತ ಹೇಳ್ಬಿಟ್ಟಿದ್ದಾರೆ. ನಮ್ಮದು 13,98,579 ಕೋಟಿ ಕಾಂಟ್ರಿಬ್ಯೂಷನ್. ಅವ್ರಿಗಿಂತ ನಾವು 1 ಲಕ್ಷಕ್ಕೂ ಹೆಚ್ಚು ಕೋಟಿ ರೂಪಾಯಿ GDP-ಗೆ ಕಾಂಟ್ರಿಬ್ಯೂಟ್ ಮಾಡ್ತಾ ಇದ್ದೀವಿ. ಕೃಷಿ ಬಿಕಾಸ್ ಆಫ್ IT ನೀವು ಹೇಳ್ತೀರಾ ಗ್ರೋತ್. ಈಗ ಕೃಷಿ ಎಷ್ಟು ಅದು ಹೇಳ್ತೀನಿ ಕೂತ್ಕೊಳ್ಳಿ. ಅದು ಹೇಳ್ತೀನಿ ಬೆಳಚಲ್ಲಿ ಅಂತ ಅದು ಹೇಳ್ತೀನಿ ಕೂತ್ಕೊಳ್ಳಿ. ಅದು ಹೇಳ್ತೀನಿ. ಮಹಾರಾಷ್ಟ್ರ 19-20ರಲ್ಲಿ 2,13,21,39,378. ತಮಿಳುನಾಡು 14,93,331. ಕರ್ನಾಟಕ 13,98,500. ಉತ್ತರ ಪ್ರದೇಶ 13,75,600. ಗುಜರಾತ್ 11,51. ಗುಜರಾತ್ 5ನೇ ಸ್ಥಾನದಲ್ಲಿದೆ. ವಿ ಆರ್ ಇನ್ 3rd ಪ್ಲೇಸ್. ಆಮೇಲೆ ಫುಡ್ ಪ್ರೊಡಕ್ಷನ್ ದೇಶದಲ್ಲಿ ಅಗ್ರಿಕಲ್ಚರ್ ಗ್ರೋತ್ ಇಲ್ಲ ಸರ್. ಒಟ್ಟು 291 ಮಿಲಿಯನ್ 291 ಫುಡ್ ಗ್ರೈನ್ಸ್ ಪ್ರೊಡಕ್ಷನ್ ಇದ್ರೆ ಕರ್ನಾಟಕದ್ದು 1,38,038 ಲಕ್ಷ ಟನ್. ಪರ್ಸೆಂಟೇಜ್ ಹೇಳಿ ಸರ್. ಗ್ರೋತ್ ಬೇರೆ ರಾಜ್ಯಕ್ಕೆ ಕಂಪೇರ್ ಮಾಡಿದಾಗ ಎಷ್ಟಿದೆ ಸರ್ ಗ್ರೋತ್? ನಾವು GDP ಇದರಲ್ಲಿ 3ನೇ ಸ್ಥಾನದಲ್ಲಿದ್ದೀವಿ ಇಡೀ ರಾಷ್ಟ್ರದಲ್ಲಿ. ಸರ್ ಅದು IT BT ಎಲ್ಲ ಮಿಕ್ಸ್ ಆಗಿದ್ರೆ ಅವರು ಬಹಳ ಮಾಡ್ಬಿಟ್ಟಿದ್ರೆ ನಮಗಿಂತ ಬಹಳ ಮುಂದೆ ಹೋಗ್ಬೇಕಾಗಿತ್ತಲ್ಲ ಸರ್. ಅಗ್ರಿಕಲ್ಚರ್ ಸ್ವಲ್ಪ ಮೇಲೆ ಇರ್ಬೇಕಾಗಿತ್ತಲ್ಲ. ರಾಜ್ಯಗಳಿಗೆಲ್ಲ ಕಂಪೇರ್ ಮಾಡ್ತೀರಾ ಅಗ್ರಿಕಲ್ಚರ್ ಸೆಕ್ಟರ್ ಬರೀ 12-13%. ಯು ಆರ್ ಅಬೌವ್ ಆಲ್ ದಿ ಸ್ಟೇಟ್ಸ್. ಮಹಾರಾಷ್ಟ್ರ ತಮಿಳುನಾಡು ಬಿಟ್ರೆ ವಿ ಆರ್ ದಿ 3rd ಪ್ಲೇಸ್. ವಿ ಆರ್ ಇನ್ ದಿ 3rd ಪ್ಲೇಸ್. ಹೇಳಕ್ಕೆ ತಾವು ತಯಾರಿಲ್ಲ. ಅಗ್ರಿಕಲ್ಚರ್ ಐ ಆಮ್ ನಾಟ್ yielding. ಪ್ಲೀಸ್ sit down. I am not yielding. Please take the permission from the chair. I am not yielding. ಆಮೇಲೆ ಮಾನ್ಯ ಅಧ್ಯಕ್ಷರೇ, ಅಂದ್ರೆ ಅದು ಕಡಿಮೆ. ಲ್ಯಾಂಡ್ ಸೀಲಿಂಗು ಅವರು 79A-B ಏನು ಇಲ್ಲಪ್ಪ ಅಲ್ಲಿ ತಗದಾಕ್ಬಿಟ್ಟಿದೀವಿ ಅಂತಾರೆ. ಲ್ಯಾಂಡ್ ಸೀಲಿಂಗ್ ಇನ್ ತಮಿಳುನಾಡು 30 ಎಕರೆ. ಆಂಧ್ರ ಪ್ರದೇಶ 54 ಎಕರೆ. ಬಿಹಾರ 45 ಎಕರೆ. ಕರ್ನಾಟಕದಲ್ಲಿ 54 ಎಕರೆ. ಅಮೆಂಡ್ಮೆಂಟ್ ತರಕ್ಕಿಂತ ಮುಂಚಿತವಾಗಿರೋದು. ಈಗ ಇದು ಮಾಡಿದ್ರೆ, ತಿದ್ದುಪಡಿ ಮಾಡಿದ್ರೆ 108 ಎಕರೆ, 216 ಎಕರೆ, 432 ಎಕರೆ. ಇದಕ್ಕೆ ಒಪ್ಪಿಗೆ ಕೊಡ್ಬೇಕಾ? ಫುಡ್ ಪ್ರೊಡಕ್ಷನ್ ಇಡೀ ದೇಶದ್ದು 291 ಮಿಲಿಯನ್ ಟನ್. ಕರ್ನಾಟಕದ್ದು 1,38,038 ಲಕ್ಷ 1.138 ಲಕ್ಷ ಟನ್. 138 ಲಕ್ಷ ಟನ್. 19-20ನಲ್ಲಿ ಪ್ರವಾಹ ಬಂದದ್ರಿಂದ 119.47. ಆದ್ರೆ ನಾವು ಯಾವಾಗಲೂ ಕೂಡ 120 ಮೇಲೆ ಇರ್ತೀವಿ. ಕರ್ನಾಟಕದಲ್ಲಿ ಫುಡ್ ಪ್ರೊಡಕ್ಷನ್ ಕಡಿಮೆ ಆಗೋಯ್ತು. ಕರ್ನಾಟಕ ಸ್ವಾವಲಂಬನೆ ಆಗಿಲ್ಲ ಫುಡ್ ಇದರಲ್ಲಿ. ಮಾನ್ಯ ಅಧ್ಯಕ್ಷರೇ, ಹಸಿರು ಕ್ರಾಂತಿ ಆದ್ಮೇಲೆ, ಹಸಿರು ಕ್ರಾಂತಿ ಆಗೋದಕ್ಕಿಂತ ಮುಂಚಿತವಾಗಿ ದೇಶದಲ್ಲಿ ಫುಡ್ ಪ್ರೊಡಕ್ಷನ್ 50 ಮಿಲಿಯನ್ ಟನ್. ಟುಡೇ ವಿ ಆರ್ 290 ಮಿಲಿಯನ್ ಟನ್. 300. ಇಲ್ಲಿ ಸ್ವಲ್ಪ ಕಡಿಮೆನೇ ಹೇಳೋಣ.
ಒಂದೊಂದ್ಸಾರಿ ಮಳೆ ಬರಲಿಲ್ಲ, ಕಡಿಮೆ ಆಗ್ಬಿಡ್ತದೆ. ಬಿಟ್ವೀನ್ 290 to 300. ಜಾಸ್ತಿ ಆಯ್ತು. 50ರಿಂದ ಎಷ್ಟು ಪಟ್ಟು ಜಾಸ್ತಿ ಆಯ್ತು? 6 ಪಟ್ಟು ಜಾಸ್ತಿ ಆಗಿದೆ ದೇಶದಲ್ಲಿ. ಅದಕ್ಕೋಸ್ಕರ ಸ್ವಾವಲಂಬನೆ ಆಗಿರೋದು. ಕರ್ನಾಟಕದಲ್ಲಿ ಫುಡ್ ನಲ್ಲಿ ಸ್ವಾವಲಂಬನೆ ಮಾಡಿದೀವಿ ನಾವು. ಈಗ ಇವರು ಎಲ್ಲರೂ ತಗೊಂಡ್ರಪ್ಪ, ಕಾರ್ಪೊರೇಟ್ ಬಾಡಿಗಳೆಲ್ಲ. ಏನಾದ್ರು ಅದಕ್ಕೆ ಕಂಡೀಷನ್ ಹಾಕಿದಾರ? ಈ ಜಮೀನನ್ನ ತಕೊಂಡು ಕೃಷಿಗಲ್ದೇನೆ ಬೇರೆ ಎಲ್ಲಿಗೂ ಉಪಯೋಗಿಸಬಾರದು ಅಂತ ಕಂಡೀಷನ್ ಹಾಕಿದ್ದೀರಾ ಅಮೆಂಡ್ಮೆಂಟ್ ನಲ್ಲಿ? ನೋ ಸಚ್ ಕಂಡೀಷನ್. ಎಲ್ಲಿ ಬೇಕಾದ್ರೂ ಉಪಯೋಗಿಸ್ಬೋದು. ರಿಯಲ್ ಎಸ್ಟೇಟ್ಗಾರು ಬಳಸ್ಕೋಬಹುದು, ಆಮೇಲೆ ಕೈಗಾರಿಕೆಗಳಿಗಾರು ಬಳಸ್ಕೋಬಹುದು, ಅಥವಾ ಮಜಾ ಮಾಡಕ್ಕಾರು ಇಟ್ಕೋಬಹುದು. ಕೃಷಿನೇ ಮಾಡಬೇಕು ಅಂತೇನಿಲ್ಲ. ಈಗ ನೋಡಿದಿರಿ ಬೆಂಗಳೂರು ಸುತ್ತಮುತ್ತ, ಮೈಸೂರು ಸುತ್ತಮುತ್ತ ನಾನು ಅನೇಕ ಜನ ಫಾರಂಗಳು ನೋಡಿದಿರಿ. ಸಂಡೇಸ್ ಅವರು ಹಾಲಿಡೇಸ್ಗಳಲ್ಲಿ ಮಜಾ ಮಾಡಕ್ ಮಾಡ್ತಾರೆ ಕೆಲವರು. ಸೊ ಇದರಿಂದ ಫುಡ್ ಗ್ರೈನ್ಸ್ ಜಾಸ್ತಿ ಆಗುತ್ತಾ ಕಡಿಮೆ ಆಗುತ್ತೋ? ನಾನು ಐ ಆಮ್ ಅಫ್ರೈಡ್ ಫುಡ್ ಪ್ರೊಡಕ್ಷನ್ ಕಡಿಮೆ ಆಗ್ಬಿಡ್ತದೆ ಅಂತೇಳಿ. ರಿಯಲ್ ಎಸ್ಟೇಟ್ ಬಳಸ್ಕೊಬಿಡ್ತಾರೆ, ಕೈಗಾರಿಕೆಗಳಿಗೆ ಬಳಸ್ಕೋಬಹುದು, ಅಥವಾ ಇನ್ಯಾರಿಗೂ ಮಜಾ ಮಾಡಕ್ ಬಳಸ್ಕೋಬಹುದು. ದಿ ಎಂಡ್ ರಿಸಲ್ಟ್ ವಿಲ್ ಬಿ ಫುಡ್ ಪ್ರೊಡಕ್ಷನ್ಗೆ ಹೊಡೆತ ಬೀಳ್ತದೆ. ಇವತ್ತೇನು ನಾವು ದೇಶದಲ್ಲಿ ಸ್ವಾವಲಂಬನೆ ಸಾಧಿಸಿದೀವಿ ಅಂತ ಹೇಳ್ತೀವಿ, ಅದು ಆ ಹೊಡೆತದಿಂದ ನಾವು ತಪ್ಪಿಸ್ಕೊಳ್ಳಕ್ ಸಾಧ್ಯ ಆಗಲ್ಲ. ಸೆಲ್ಫ್ ಸಫಿಶಿಯೆಂಟ್ ಅಂತ ಹೇಳ್ಕೊತೀವಿ. ಈಗ ಸೆಲ್ಫ್ ಸಫಿಶಿಯೆಂಟ್, ಆ ಸೆಲ್ಫ್ ಸಫಿಶಿಯನ್ಸಿ ಹೋಗ್ಬಿಡ್ತದೆ. ಅದರಿಂದ ಮಾನ್ಯ ಅಧ್ಯಕ್ಷರೇ, ಎಲ್ಲ ಬಿಲ್ ಎಲ್ಲದು ಮಾನ್ಯ ಅಧ್ಯಕ್ಷರೇ, ಇವ್ರು ತಂದಿರ್ತಕ್ಕಂಥ ಕಾಯ್ದೆ ಇದೆಯಲ್ಲ, ಒಂದು ಯಾರ್ಯಾರು ವೈಲೇಟ್ ಮಾಡಿದ್ದಾರೆ ಅವ್ರಿಗೆಲ್ರಿಗೂ ರಕ್ಷಣೆ ಕೊಡ್ತಾ ಇದ್ದಾರೆ.